ನೋಡಿ, ನವೋದಯ ಸ್ಕೂಲಲ್ಲಿ ಪ್ರತಿದಿನ ದಿನಚರಿ ಹೇಗಿರುತ್ತೆ ಅಂದ್ಬಿಟ್ಟು ನವೋದಯ ಸ್ಕೂಲ್ಗೆ ಬಂದು ನವೋದಯ ವಿದ್ಯಾರ್ಥಿನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಪ್ರತಿದಿನ ಹೇಗಿರುತ್ತೆ, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ, ಎಷ್ಟು ಗಂಟೆಗೆ ತಿಂಡಿ ತಿಂತಾರೆ, ಎಷ್ಟು ಗಂಟೆಗೆ ಓದಕ್ಕೆ ಕೂತ್ಕೋತಾರೆ, ಯಾವ ರೀತಿ ರನ್ನಿಂಗ್ ಇರುತ್ತೆ, ಎಕ್ಸಸೈಸ್ ಇರುತ್ತೆ ಅಂದ್ಬಿಟ್ಟು ನವೋದಯ ಸ್ಕೂಲ್ಗೆ ಬಂದು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಇವ್ರ ಹೆಸರು ಪುನೀತ್ ಅಂದ್ಬಿಟ್ಟು ಇವ್ರನ್ನೇ ಇಂಟರ್ವ್ಯೂ ಮಾಡ್ತೀನಿ. ನೋಡಿ, ಈಗ ನೋಡಿ, ನವೋದಯ ಸ್ಕೂಲಲ್ಲಿ ಬಂದು ನವೋದಯ ಸ್ಟೂಡೆಂಟ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಪ್ರತಿದಿನ ದಿನಚರಿ ಹೇಗಿರುತ್ತೆ ಅಂದ್ಬಿಟ್ಟು ಹೇಳಿದ್ನಲ್ಲ ನಮ್ಮ ಶಿಷ್ಯ ಪುನೀತ್ ಅಂದ್ಬಿಟ್ಟು. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ? ಪ್ರೆಸೆಂಟ್ 9ನೇ ಕ್ಲಾಸ್ ಓದ್ತಾ ಇದ್ದಾರೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ? ನಾವು ಬೆಳಿಗ್ಗೆ 5:30ಗೆ ಎದ್ದೇಳ್ತೀವಿ. ಕ್ಯಾಮ್ರಾ ನೋಡ್ಕೊಂಡು ಹೇಳಿ. ಬೆಳಿಗ್ಗೆ 5:30ಗೆ ಎದ್ದೇಳ್ತೀವಿ. ಬೆಳಿಗ್ಗೆ 5:30ಗೆ ಎದ್ದ ತಕ್ಷಣ ಏನು ಮಾಡ್ತೀರಾ? ಫ್ರೆಶ್ ಅಪ್ ಆಗ್ತೀರಾ? ಫ್ರೆಶ್ ಅಪ್ ಆದ್ಮೇಲೆ ಏನು ಮಾಡ್ತೀರಾ? ಫ್ರೆಶ್ ಅಪ್ ಆದ್ಮೇಲೆ PT ಕರ್ಕೊಳ್ತಾರೆ. ಅಲ್ಲಿ ಎಕ್ಸರ್ಸೈಸ್ ಮಾಡಿಸ್ತಾರೆ, ರನ್ನಿಂಗ್ ಮಾಡಿಸ್ತಾರೆ. PT ಅಂದ್ರೆ ಎಷ್ಟೊತ್ತು ಇರುತ್ತೆ? 5:30ಯಿಂದ 6 ಗಂಟೆ 6:30 ಗಂಟೆ ಇರುತ್ತೆ. ಓಕೆ, 5:30ಯಿಂದ 5:30ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಪುನಃ ಗ್ರೌಂಡ್ಗೆ ಹೋಗ್ತಾರೆ. 5:30ಯಿಂದ 6:30 ತನಕ PT ಇರುತ್ತೆ, ರನ್ನಿಂಗ್ ಇರುತ್ತೆ, ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ. ಮತ್ತೆ ಬೇರೆ ಏನಾದ್ರು ಇದೆಯಾ? ಯೋಗಾಸನ ಹೇಳ್ಕೊಡ್ತಾರೆ. ಆಮೇಲೆ ಯೋಗಾಸನ ಹೇಳ್ಕೊಡ್ತಾರೆ. ಆಮೇಲೆ ಒಂದೊಂದ್ ದಿನ ಆಟಗಳು ಒಂದೊಂದು ದಿನ ಬೇರೆ ಬೇರೆ ಆಟನೂ ಆಡಿಸ್ತಾರೆ. ರೀಜನಲ್ ಆಟ, ಕಬಡ್ಡಿಯಲ್ಲಿ ಆಟ ಆಡಿಸ್ತಾರ? ಕಬಡ್ಡಿ, ಖೋ-ಖೋ, ವಾಲಿಬಾಲ್, ಫುಟ್ಬಾಲ್. ಓಕೆ, 5:30ಯಿಂದ 6:30 ತನಕ ಈ ತರ ಇರುತ್ತೆ. 6:30 ಆದ್ಮೇಲೆ ಯಾವ ರೀತಿ ಇದ್ದಾರೆ? 6:30 ಆದ್ಮೇಲೆ 7 ಗಂಟೆ ಗಂಟ ಡಾರ್ಮೆಟ್ರಿಲ್ ಬಿಡಿಸ್ತಾರೆ. ಅಲ್ಲಿ ರೆಡಿ ಆಗ್ಬೇಕು, ಫ್ರೆಶ್ ಅಪ್ ಆಗ್ಬೇಕು, ಯೂನಿಫಾರ್ಮ್ನೆಲ್ಲ ಹಾಕಬೇಕು. ಆಗ ಓಕೆ, 6:30ಯಿಂದ 7 ಗಂಟೆ ತನಕ ಇವ್ರು ರೂಮಲ್ಲಿ ಬಿಡ್ತಾರೆ. ಡಾರ್ಮೆಟರಿ ಅಂದ್ರೆ ಇವರು ಎಲ್ಲಿ ಹಾಸ್ಟೆಲ್ ಬಿಡ್ತಾರೆ. ಅಲ್ಲಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಯೂನಿಫಾರ್ಮ್ ಎಲ್ಲ ಹಾಕೊಂಡು ರೆಡಿ ಆಗ್ತಾರೆ. ಅದಾದ್ಮೇಲೆ 7 ಗಂಟೆಯಿಂದ 7 ಗಂಟೆಯಿಂದ ನಮ್ಮನ್ನ ಅದು ಅಸೆಂಬ್ಲಿ ಕರೀತಾರೆ. ಅಸೆಂಬ್ಲಿ 7 ಗಂಟೆಯಿಂದ 7:35 ಗಂಟೆ ಇರ್ತದೆ. ಓಕೆ, 7ರಿಂದ 7:30 ವರೆಗೂ ಅಸೆಂಬ್ಲಿ ಇರುತ್ತೆ. ಅಸೆಂಬ್ಲಿಯಲ್ಲಿ ಏನ್ ಮಾಡ್ತೀರಾ? ಅಸೆಂಬ್ಲಿ ಪ್ರೇಯರ್ಸ್ ಮಾಡಿಸ್ತಾರೆ, ಸಾಂಗ್ಸ್ ಎಲ್ಲ ಹೇಳಿಸ್ತಾರೆ. ಆಮೇಲೆ ಅಸೆಂಬ್ಲಿ ಆಕ್ಟಿವಿಟೀಸ್ ಇರುತ್ತೆ, ಡಿಫ್ರೆಂಟ್ ಆಕ್ಟಿವಿಟೀಸ್, ನ್ಯೂಸ್ ಪೇಪರ್ ರೀಡಿಂಗು, ಆತರ ಬೇರೆ ಬೇರೆ ಆಕ್ಟಿವಿಟೀಸ್ ಇರ್ತದೆ. ಅಸೆಂಬ್ಲಿ ಆಕ್ಟಿವಿಟೀಸ್ ಅಂದ್ರೆ ನ್ಯೂಸ್ ಪೇಪರ್ ರೀಡಿಂಗ್ಸ್ ಇರುತ್ತೆ. ಅದ್ ಬಿಟ್ಟು ಬೇರೆ ಏನಿರುತ್ತೆ? ಪೊಯಮ್ಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡೋದು. ಪೊಯಮ್ಗೆಲ್ಲ ರೀಪ್ರೊಡ್ಯೂಸ್ ಮಾಡೋದು ಅಂದ್ರೆ ನೀವೇ ಸ್ವಂತ ಇದ್ ಮಾಡೋದಾ, ಇಲ್ಲ ಬೇರೆಯವ್ರು ನೋಡ್ಕೊಂಡು ಇದ್ ಮಾಡೋದಾ? ಬೇರೆಯವ್ರದ್ದು ಹೇಳ್ಬೋದು, ನಾವೇ ಸ್ವಂತನೇ ಎಲ್ಲ ಹೇಳ್ಬೋದು. ಓಕೆ, ಬೇರೆ ಕವಿಗಳದು ಅವರೆಲ್ಲ ಪೊಯಮ್ ಎಲ್ಲ ಬೇಕು ಅಂದ್ರೆ ನೀವು ರಿಸೈಟ್ ಮಾಡ್ಬೋದು, ಇಲ್ಲ ನೀವೇ ಸ್ವಂತ ಬೇಕಾದ್ರೂ ಪೊಯಮ್ ಬರ್ದು ಹೇಳ್ಬೋದು. ಆಮೇಲೆ ಥಾಟ್ಸ್, ಆಮೇಲೆ ಡಿಫ್ರೆಂಟ್ ಡಿಫಿಕಲ್ಟ್ ವರ್ಡ್ಸ್ ಅವನ್ನೆಲ್ಲ ಹೇಳಿಸ್ತಾರೆ ಅಸೆಂಬ್ಲಿಲಿ. 7ರಿಂದ 7:30 ವರೆಗೂ ಬೇರೆ ಬೇರೆ ಥಾಟ್ಸ್ ಅಂದ್ರೆ ಈ ಪ್ರಾವರ್ಬ್ ಎಲ್ಲ ಇರುತ್ತಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತೆ ಡಿಫಿಕಲ್ಟ್ ವರ್ಡ್ ಅಂದ್ರೆ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಸಾಮಾನ್ಯವಾಗಿ ಡಿಫಿಕಲ್ಟ್ ವರ್ಡ್ ಬರುತ್ತೆ. ಇವನ್ ನಾವೇ ಓದ್ಬೇಕಾದ್ರೂ ಆತರ ಪದಗಳೆಲ್ಲ ಬರುತ್ತೆ, ಅದರೆಲ್ಲ ಮೀನಿಂಗ್ ಎಲ್ಲ ಕ್ಲಾರಿಫೈ ಮಾಡ್ತಾರೆ. 7:35 ಆಮೇಲೆ ಕ್ಲಾಸ್ಗೆ ಹೋಗ್ಬೇಕು. 7:30ಯಿಂದ ಕ್ಲಾಸ್ಗೆ ಹೋಗ್ತಾರಂತೆ. ಆಮೇಲೆ ಕ್ಲಾಸ್ಗೆ ಹೋಗಿ 9 ಗಂಟೆನೂ ಕ್ಲಾಸ್ ಅಲ್ಲಿ ಓದ್ಬೇಕು, ಬರಿಬೇಕು. 7:30ಯಿಂದ 9? ಓಕೆ, ಪುನಃ ನೋಡಿ, ಬೆಳಿಗ್ಗೆ 7:30ಯಿಂದ 9 7:30 ಅಂದ್ರೆ ಆಲ್ಮೋಸ್ಟ್ 1.5 hour. 7:30, 8:30, 9 2 ಪೀರಿಯಡ್ಸ್ ಇರ್ತದೆ. ಆಲ್ಮೋಸ್ಟ್ 1.5 hour ಕೂತ್ಕೊಂಡು ಓದ್ತಾ ಇರ್ತಾರೆ. ಎಲ್ಲ ಸ್ಟಡಿ ಅವರ್ಸ್ ಟೀಚರ್ಸ್ ಎಲ್ಲ ಬಂದು ಹೆಲ್ಪ್ ಮಾಡ್ತಾರೆ. ನಿಮ್ ಪಡಗ್ ನೀವೆಲ್ಲ ಓದ್ಕೋತಾ ಇರ್ತಾರೆ. ಅದ್ರಲ್ಲಿ 2 ಪೀರಿಯಡ್ಸ್ ಇರುತ್ತೆ. ಏನೇನೆಲ್ಲ ಓದ್ತಾರೆ? ಜನರಲ್ ನಿಮ್ ಇಷ್ಟ ಬಂದದ್ದು ಯಾವ ಸಬ್ಜೆಕ್ಟ್ ಬೇಕೋ ಅದನ್ನೆಲ್ಲ ಓದ್ಕೋಬಹುದು. ಆಮೇಲೆ ಚಾಪ್ಟರ್ಸ್ ಎಲ್ಲ ಮಾಡ್ತಾರೆ ಆ ಟೈಮಲ್ಲಿ ಚಾಪ್ಟರ್ಸ್ ಎಲ್ಲ ಮಾಡ್ತಾರಾ? 7:30ಗೆನೆ 2 ಪೀರಿಯಡ್ಸ್ ಇರುತ್ತೆ. ಯಾವ್ದಾದ್ರು 2 ಪೀರಿಯಡ್ಸ್, ಯಾವ್ದಾದ್ರು 2 ಅಂದ್ರೆ ಈಗ ಯಾವ್ದಾದ್ರು ಒನ್ ಡೇಗೆ ಈ 2 ಪೀರಿಯಡ್, ಇನ್ನೊಂದ್ ಡೇಗೆ ಈ 2 ಪೀರಿಯಡ್, ಆತರ ಮಾಡಿರ್ತಾರೆ. ಪ್ರತಿಯೊಂದು ದಿನ 2 ಪೀರಿಯಡ್ಸ್ ಅವಾಗ್ಲೇ ಇರುತ್ತೆ. ಓಕೆ, ಪ್ರತಿದಿನ 8 ಕ್ಲಾಸ್ ಇರುತ್ತೆ. 8 ಕ್ಲಾಸ್ ಇರುತ್ತೆ, 8 ಪೀರಿಯಡ್ ಇರುತ್ತೆ. ಅದ್ರಲ್ಲಿ 2 ಪೀರಿಯಡ್ಸ್ ಬೆಳಿಗ್ಗೆ 7:30ಯಿಂದ 9 ಗಂಟೆ ತನಕ ಇರುತ್ತೆ. ಪ್ರತಿದಿನ ಒಂದೊಂದು 2 ಸಬ್ಜೆಕ್ಟ್ ಅನ್ಕೋತೀನಿ. ಪ್ರತಿದಿನ 2 ಸಬ್ಜೆಕ್ಟ್ ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳೋದು. ಡೌಟ್ ಇದ್ರೆ ಟೀಚರ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ, ಇಲ್ಲ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ. ಫ್ರೆಂಡ್ಸ್ ಸೀನಿಯರ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಆಮೇಲೆ 9 ಇಂದ 9:30 ಗಂಟ ಬ್ರೇಕ್ಫಾಸ್ಟ್. ಓಕೆ, 9ರಿಂದ 9:30 ಗಂಟೆ ಬ್ರೇಕ್ಫಾಸ್ಟ್ ಅಲ್ಲಿ ಏನಿರುತ್ತೆ? ಬ್ರೇಕ್ಫಾಸ್ಟ್ ಅಲ್ಲಿ ಈಗ ಸೋಮವಾರ ಒಂದ್ ಡಿಶ್, ಮಂಗಳವಾರ ಒಂದ್ ಡಿಶ್, ಆತರ ಬೇರೆ ಪ್ರತಿದಿನ ಒಂದೊಂದು ಡಿಶ್ ಇರುತ್ತೆ. ಬ್ರೇಕ್ಫಾಸ್ಟ್ ಅಲ್ಲಿ ಮೊಟ್ಟೆ ಎಲ್ಲ ಇದ್ ಮಾಡ್ತಾರ? ಮೊಟ್ಟೆ, ಹಾಲು ಎಲ್ಲ ಇರುತ್ತೆ. ಬ್ರೇಕ್ಫಾಸ್ಟ್ ಅಲ್ಲಿ ಯಾವ್ದು ಮೊಟ್ಟೆ ಕೊಡಲ್ಲ, ಆದ್ರೆ ಮಾಲ್ಟ್ ಅಂತ ಮಾಡ್ತಾರೆ. ಅಂದ್ರೆ ಅದು ಎಲ್ಲ ಮಿಲೆಟ್ಸ್ ಎಲ್ಲ ಮಿಕ್ಸ್ ಮಾಡಿ, ರಾಗಿ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಓಕೆ, ರಾಗಿ, ಅಂಬ್ಲಿ, ಬೇರೆ ಮಿಲ್ಲೆಟ್ಸ್ ಅದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಮಾಲ್ಟ್ ಅಂತ ಕೊಡ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೆಯದು. ಪ್ರತಿದಿನ ಒಂದ್ ಗ್ಲಾಸ್ ಬೆಳಿಗ್ಗೆ ಹೊತ್ತು ಕೊಡ್ತಾರೆ. ಅದ್ರ ಜೊತೆ ಬ್ರೇಕ್ಫಾಸ್ಟ್ ಇರುತ್ತೆ. ಅದಾದ್ಮೇಲೆ 9:30 ಇಂದ ತಿರುಪುನ 11:35 ಗಂಟ ಅದು ಪೀರಿಯಡ್ಸ್.
ಓಕೆ, ಪುನಃ 9:30ನಾ? periods. 9:30ನಾ? 9:30 ಇಂದ 11:35 ಗಂಟೆ ಪೀರಿಯಡ್. 9:30 ಇಂದ 11:30 ಅಂದ್ರೆ 2 ಅವರ್ಸ್ ಪುನಃ ಕ್ಲಾಸಸ್ ನಡೀತದೆ. ಎಷ್ಟು 2 ಪೀರಿಯಡ್ಸ್ ಇರುತ್ತಾ? 3 periods. 3 ಕ್ಲಾಸ್ ಇರುತ್ತೆ. 3 ಕ್ಲಾಸ್ ಅಥವಾ 3 ಪೀರಿಯಡ್ಸ್ ಇರುತ್ತೆ. 9:30 to 11:35. 11:35 ಆಮೇಲೆ 11:35 ಇಂದ 11:45 ಗಂಟ 10 minutes ಬ್ರೇಕ್ ಕೊಡ್ತಾರೆ. ಓಕೆ, 10 ಮಿನಿಟ್ಸ್ ಬೇಕು. ಬ್ರೇಕ್ ಅಲ್ಲಿ ಏನ್ ಮಾಡ್ತೀರಾ? ಬ್ರೇಕ್ ಅಲ್ಲಿ ಇಲ್ಲೆಲ್ಲ ಬಂದ್ ಆಟ ಆಡ್ತಾರೆ. ಸ್ವಲ್ಪ ಜನ ನ್ಯೂಸ್ ಪೇಪರ್ ರೀಡಿಂಗ್ ಮಾಡ್ತಾರೆ. ಆಮೇಲೆ ಇನ್ನೊಬ್ಬೊಬ್ರು ವಾಶ್ರೂಮ್ ಆತರ ಎಲ್ಲ ಬೇರೆ ಬೇರೆ. ಓಕೆ, ವಾಶ್ರೂಮ್ ಹೋಗ್ತಾರೆ, ನ್ಯೂಸ್ ಪೇಪರ್ ಓದ್ತಾರೆ ಮಕ್ಕಳು, ಇಲ್ಲ ಸ್ವಲ್ಪ ಜನ ಆಟ ಆಡ್ತಾರೆ, ಇಲ್ಲ ಒಂದು ರೌಂಡ್ಸ್ ಇದೊಂಥರ ದೊಡ್ಡ ಪಾರ್ಕ್ ತರ ಇದೆ, ಕಬ್ಬನ್ ಪಾರ್ಕ್, ಲಾಲ್ಬಾಗ್ ತರ ಇದೆ. ವಾಕ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. 10 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಮಾಡಿಸಿದ ಜಾಗ ಇದೆ. ತೋರಿಸ್ತೀನಿ ಇದು ವಿಡಿಯೋ ಆದ್ಮೇಲೆ ಯಾವ ರೀತಿ ವಾತಾವರಣ ಇದೆ ಅಂದ್ಬಿಟ್ಟು ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಪುಣ್ಯ ಮಾಡಿರ್ಬೇಕು ಅನ್ಕೋತೀನಿ ಇಲ್ಲಿ ಓದೋಕ್ಕೂ. ಆಮೇಲೆ ಕ್ಯಾಮ್ರಾ ನೋಡ್ಕೊಂಡು 11:45 ಇಂದ ತಿರ್ಪುನ 1:30 ಗಂಟ ತಿರ್ಪುನ ಕ್ಲಾಸಸ್ 3 periods. ಪುನಃ 11:35 ಇಂದ 11:45 ಅನ್ಕೋತೀನಿ. 11:45 ಇಂದ 1:30. 11:45 ಇಂದ 1:30 ಕ್ಲಾಸ್ ಇರುತ್ತೆ. ಅದೇ ಕ್ಲಾಸ್ ಅಂದ್ರೆ ರೆಗ್ಯುಲರ್ ಕ್ಲಾಸ್ ಇರುತ್ತೆ. ಏನ್ ಸಬ್ಜೆಕ್ಟ್ ಇದೆ ಅದೆಲ್ಲ ಪಾಠ ಮಾಡ್ತಾರೆ. ಓಕೆ, ಈಗ ಪಾಠ ಮಾಡ್ಬೇಕಾದ್ರೆ ಬ್ಲಾಕ್ ಬೋರ್ಡ್ ಯೂಸ್ ಮಾಡ್ತಾರಾ, ವೈಟ್ ಬೋರ್ಡ್ ಯೂಸ್ ಮಾಡ್ತಾರಾ, ಪವರ್ ಪಾಯಿಂಟ್ ಪ್ರೆಸೆಂಟೇಟಿವ್ ಯೂಸ್ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ? ಮೊದ್ಲು ಬ್ಲಾಕ್ ಬೋರ್ಡ್ ಇತ್ತು, ಬರೀ ಬ್ಲಾಕ್ ಬೋರ್ಡ್. ಆಮೇಲೆ ಒಬ್ಬೊಬ್ರು ಟೀಚರ್ಸ್ ಪವರ್ ಪಾಯಿಂಟ್ ಯೂಸ್ ಮಾಡ್ತಿದ್ರು. ಆದ್ರೆ ಈಗ ಒಂದು ವೈಟ್ ಬೋರ್ಡ್ ನೇ ಎಂಟ್ರೆನ್ಸ್ ಆಗಿ ಹಾಕ್ಸವ್ರೆ, ಬ್ಲಾಕ್ ಬೋರ್ಡ್ ಇಲ್ಲ. ಆಯ್ತಾ, ವೈಟ್ ಬೋರ್ಡ್ ಅಲ್ಲೇ ಯೂಸ್ ಮಾಡ್ಕೋಬಹುದು. ಪವರ್ ಪಾಯಿಂಟರ್ ಟಿವಿ ತರ ಮಾಡ್ತಿದ್ದಾರೆ ಎಲ್ಲಾ ಕ್ಲಾಸ್. ಸ್ಮಾರ್ಟ್ ಟಿವಿ ಮಾಡ್ತಿದ್ದಾರೆ ಈಗ ಎಲ್ಲಾ ಕ್ಲಾಸ್. ಮೊದಲೆಲ್ಲ ಬ್ಲಾಕ್ ಬೋರ್ಡ್ ಯೂಸ್ ಮಾಡ್ತಾ ಇದ್ರಂತೆ, ಅದಾದ್ಮೇಲೆ ವೈಟ್ ಬೋರ್ಡ್ ಬಂದಿದ್ದಾರಂತೆ. ಈಗ ಸ್ಮಾರ್ಟ್ ಟಿವಿ, ವೈಟ್ ಬೋರ್ಡ್ ವಿತ್ ಸ್ಮಾರ್ಟ್ ಟಿವಿ. ನಾವೆಲ್ಲ ಆನ್ಲೈನ್ ಪಾಠ ಮಾಡ್ತಾ ಇದ್ರು ವೈಟ್ ಬೋರ್ಡ್. ಆ ತರ ವೈಟ್ ಬೋರ್ಡ್ ಯೂಸ್ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಟಿವಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಪಿಕ್ಚರ್, ಡಯಾಗ್ರಾಮ್, ಯಾವ್ದಾರ ವಿಡಿಯೋ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಬೇಕು, PPT ಪವರ್ ಪಾಯಿಂಟ್ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂದಾಗ ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಅಂದ್ರೆ ಒನ್ ಆಫ್ ದ ಬೆಸ್ಟ್ ಟೀಚಿಂಗ್ ಮೆಥಡ್ ದೇ ಆರ್ ಫಾಲೋಯಿಂಗ್ ಇನ್ ನವೋದಯ ವಿದ್ಯಾಲಯ ಅಂತ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಟೀಚಿಂಗ್. ಅದಕ್ಕೋಸ್ಕರ ಎಲ್ಲ ಅಷ್ಟೊಂದು ಸ್ಟ್ರಗಲ್ ಮಾಡೋದು. ನವೋದಯ ಇಲ್ಲ ಅಂದ್ರೆ ಅದು ಲೈಫ್ ಇಲ್ಲ, ಎಜುಕೇಶನ್ ಇಲ್ಲ ಅಂದ್ಬಿಟ್ಟು ಎಲ್ಲ ಅದಕ್ಕೆ ಒದ್ದಾಡೋದು. ಪೇರೆಂಟ್ಸ್ ಮಕ್ಳು ಗೊತ್ತಿರಲ್ಲ, ಪೇರೆಂಟ್ಸ್ಗೆ ಈ ಮಕ್ಳಾದ್ರೆ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಅದಕ್ಕೆ ಇವ್ರಿಗೆ ಟೇಸ್ಟ್ ಗೊತ್ತಿದೆ, ನವೋದಯ ಟೇಸ್ಟ್ ಗೊತ್ತಿದೆ. ಸೊ ಪೇರೆಂಟ್ಸ್ ಅದಕ್ಕೆ ಅಷ್ಟೊಂದು ಸ್ಟ್ರಗಲ್ ಮಾಡ್ತಾರೆ, ಓದಾಡ್ತಾ ಇರ್ತಾರೆ. ನೆಕ್ಸ್ಟ್ ಹೇಗೆ 1:30 ಇಂದ 2 o'clock ಗಂಟ ತಿರ್ಪುನ ಫುಡ್ ಲಂಚ್. 1:30 ಇಂದ 2 o'clock. 1:30 ಹಾಫ್ ಅನ್ ಅವರ್ ಲಂಚ್ ಬ್ರೇಕ್ ಇರುತ್ತೆ. ಲಂಚ್ ಅಲ್ಲಿ ಏನೇನು ಕೊಡ್ತಾರೆ? ಲಂಚ್ ಅಲ್ಲಿ ಅದು ಸಾಂಬಾರು, ಉಪ್ಪು ಸಾಂಬಾರು, ಆಮೇಲೆ ಮುದ್ದೆ, ಆತರ ಡಿಫ್ರೆಂಟ್ ಇರ್ತದೆ. ಉಪ್ಸಾರು, ಮುದ್ದೆ, ಅನ್ನ ಎಲ್ಲ ಕೊಡ್ತಾರೆ. ಅದು ಬಿಟ್ಟು ವೆಜ್ ನಾನ್ ವೆಜ್ ಆತರ ಏನಾರ ಇದೆಯಾ? ಮೊಟ್ಟೆ. ಬುಧವಾರದೊತ್ತು ಒಂದೊಂದ್ಸತಿ ಎಗ್ ರೈಸ್ ಕೊಡ್ತಾರೆ, ಇನ್ನೊಂದೊಂದ್ಸತಿ ಚಿಕನ್ ಮಾಡ್ತಾರೆ. ಭಾನುವಾರದೊತ್ತು ಯಾವಾಗ್ಲೂ ಚಿಕನ್. ಭಾನುವಾರದೊತ್ತು ಪ್ರತಿ ಭಾನುವಾರ ನಾನ್ ವೆಜಿಟೇರಿಯನ್ ಇರುತ್ತೆ. ಬುಧವಾರದೊತ್ತು ಚಿಕನ್, ಮೊಟ್ಟೆ, ಆತರ ಎಗ್ ರೈಸ್ ಆತರ ಇರುತ್ತೆ. ವಾರಕ್ಕೆ 2 ಸಲ ನಾನ್ ವೆಜ್ ಅಂತ ಹೇಳ್ಬೋದು. ಇದೆಲ್ಲ ವೆಜಿಟೇರಿಯನ್ ಇರುತ್ತೆ. ಈಗ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಎಲ್ಲ ಒಂದೇ ಕಡೆ ಕೂತ್ಕೋತಾರ, ಬೇರೆ ಬೇರೆ ಕಡೆ ಕೂತ್ಕೊಂಡು ಊಟ ಮಾಡ್ಬೋದು. ಅಂದ್ರೆ ಸಪರೇಟ್ ಡೈನಿಂಗ್ ಅಲ್ಲಿ? ಡೈನಿಂಗ್ ಹಾಲ್ಸ್, 2 ಡೈನಿಂಗ್ ಹಾಲ್ಸ್ ಐತೆ. ಒಂದು ಸೀನಿಯರ್ಸ್ ಗೆ, ಜೂನಿಯರ್ಸ್ ಗೆ ಅಂತ. ಆದ್ರೆ ವೆಜ್ ನಾನ್ ವೆಜ್ ಬಂದಾಗ ಸೀನಿಯರ್ಸ್ ವೆಜ್ ಹೋಯ್ತಾರೆ. ಸೀನಿಯರ್ಸ್ ಡೈನಿಂಗ್ ಹಾಲ್ ಅಲ್ಲಿ ಎಲ್ಲ ವೆಜ್. ಜೂನಿಯರ್ಸ್ ಕುತ್ಕೋಬಹುದು, ಸೀನಿಯರ್ಸ್ ಕುತ್ಕೋಬಹುದು, ಎಲ್ಲ ವೆಜ್. ಬಟ್ ಇನ್ನ ಅಂದ್ರೆ ಫಸ್ಟ್ ಡೈನಿಂಗ್ ಹಾಲ್ ಅಲ್ಲಿ ಎಲ್ಲ ನಾನ್ ವೆಜ್. ಓಕೆ, ಅಂದ್ರೆ 2 ಡೈನಿಂಗ್ ಹಾಲ್ ಇದೆ. 2 ಡೈನಿಂಗ್ ಹಾಲ್ ಇದೆ. ಅದರಲ್ಲಿ ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಬೇರೆ ದಿನ ಎಲ್ಲ ಜೂನಿಯರ್ಸ್ ಒಂದು ಡೈನಿಂಗ್ ಹಾಲ್ ಕುತ್ಕೊಂಡು ಊಟ ಮಾಡ್ತಾರೆ, ಸೀನಿಯರ್ಸ್ ಇನ್ನೊಂದು ಡೈನಿಂಗ್ ಹಾಲ್ ಕುತ್ಕೊಂಡು ಊಟ ಮಾಡ್ತಾರೆ. ಯಾವಾಗ ವೆಜ್ ನಾನ್ ವೆಜ್ ಅಂತ ಬರುತ್ತೋ ಆಗ ಏನ್ ಮಾಡ್ತಾರೆ, ವೆಜಿಟೇರಿಯನ್ಸ್ ಎಲ್ಲ ಸೀನಿಯರ್ ಡೈನಿಂಗ್ ಹಾಲ್ಗೆ ಹೋಗ್ತಾರೆ, ಒಂದು ಡೈನಿಂಗ್ ಹಾಲ್ಗೆ ಹೋಗ್ತಾರೆ. ನಾನ್ ವೆಜಿಟೇರಿಯನ್ ಎಲ್ಲ ಇನ್ನೊಂದು ಡೈನಿಂಗ್ ಹಾಲ್ಗೆ ಹೋಗ್ತಾರೆ. ಇನ್ನೊಂದು ಡೈನಿಂಗ್ ಹಾಲ್ ಅಂದ್ರೆ ಜೂನಿಯರ್ ಕೂತ್ಕೊಳ್ತಲ್ಲ, ಆ ಡೈನಿಂಗ್ ಹಾಲ್ ಅಲ್ಲಿ ನಾನ್ ವೆಜ್ ಮಕ್ಕಳೆಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ. ಸೀನಿಯರ್ ಕೂತ್ಕೊಳ್ಳೋ ಜಾಗದಲ್ಲಿ ವೆಜಿಟೇರಿಯನ್ ಮಕ್ಕಳೆಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ. ಸೊ ಯಾವುದು ಆ ಥರ ಏನೋ ಡಿಸ್ಕ್ರಿಮಿನೇಷನ್, ತಾರತಮ್ಯ ಆ ಥರ ಏನು ಇರಲ್ಲ. ಯಾರಿಗೂ ಇರ್ಸು ಮುರ್ಸು ಆಗಲ್ಲ. ವೆಜ್ ನಾನ್ ವೆಜ್ ಆ ಥರ ಏನು ಡಿಫ್ರೆನ್ಷಿಯಲ್, ಸ್ವತಂತ್ರವಾಗಿ ಅವ್ರ ಪಾಡಿಗೆ ಅವರು ಊಟ ಮಾಡ್ತಾ ಇರ್ತಾರೆ. ಓಕೆ, ಆಫ್ಟರ್ ಲಂಚ್ ನೆಕ್ಸ್ಟ್ 2 o'clock ಇಂದ 3 o'clock ಫ್ರೀ. ಹಾಸ್ಟೆಲ್ ಅಲ್ಲಿ ಫ್ರೀ ಆಗಿರ್ಬೋದು ನಾವು. ಓಕೆ, ಅಂದ್ರೆ ಸಂಪೂರ್ಣ ಸ್ವತಂತ್ರ, ಏನಂತಾರೆ ಪೂರ್ಣ ಸ್ವರಾಜ್ಯ ಅಂತ. 2 ಗಂಟೆಯಿಂದ 3 ಗಂಟೆ 1 hour ಪೂರ್ಣ ಸ್ವರಾಜ್ಯ ಸಿಕ್ಕಿರುತ್ತೆ ಇವ್ರಿಗೆ. ಫುಲ್ ಫ್ರೀಡಮ್, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಮಾತಾಡ್ಬೋದು, ನಿದ್ದೆ ಮಾಡ್ಬೋದು, ಅಥವಾ ಓಡಾಡ್ಬೋದು, ಆಟ ಆಡ್ಬೋದು, ಏನಾದ್ರು ಮಾಡ್ಬೋದು. ಮೆಜಾರಿಟಿ ಆಫ್ ದ ಮಕ್ಳು ಏನ್ ಮಾಡ್ತಾರೆ, 2 to 3 hours ಎಲ್ಲ ಮನಿ ಕಳ್ತಾರೆ. ಎಲ್ಲಾ ಮಕ್ಳು ಮಲಗ್ತಾರಂತೆ. ನೆನ್ಪಿಟ್ಕೊಳ್ಳಿ, ಇದೇನಕ್ಕೆ ಒತ್ತಿ ಹೇಳ್ತಾ ಇದೀನಿ ಅಂದ್ರೆ 2 to 3 ನ್ಯಾಪಿಂಗ್ ಅವರ್ಸ್ ಅಂತ. ಆಯ್ತಾ, ಮಕ್ಳು ಏನಕ್ಕೆ ಮಲಗ್ತಾರೆ? ಮೆಜಾರಿಟಿ ಆಫ್ ಮಕ್ಳು ಮಲಗ್ಕೋತಾರ? ಮೋಸ್ಟ್ ಆಫ್ ದ ಮಕ್ಳು ಏನ್ ಮಾಡ್ತಾರೆ, ಮಲಗ್ತಾರಂತ. ಮಲಗಿದ್ರಿಂದ ಏನ್ ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಇದೊಂದು ರೀತಿ ಮೊಬೈಲ್ ರೀಚಾರ್ಜ್ ಮಾಡ್ದಂಗೆ ಮಕ್ಳು. ಆಯ್ತಾ, ಬೆಳಿಗ್ಗೆ 5 ಹೇಳ್ತಾರೆ, 5 ಎದ್ದು ಓದೋದು, ಬರೆಯೋದು, ಆಟ ಆಡೋದು ಅದೆಲ್ಲ ಮಾಡ್ತಾರೆ. ಪುನಃ 2 ಗಂಟೆ 1:30 ಊಟ ಮಾಡ್ತಾರೆ. ಊಟ ಆದ ತಕ್ಷಣ ಸಾಮಾನ್ಯವಾಗಿ ಎಲ್ಲರಿಗೂ ನಿದ್ದೆ ಬರ್ತಾ ಇರುತ್ತೆ.
ಸೊ ಏನ್ ಮಾಡ್ತಾರೆ, ಊಟ ಆದ್ಮೇಲೆ ಇಲ್ಲಿ ಮೋಸ್ಟ್ ಆಫ್ ದ ಮಕ್ಕಳು ಮಲಗ್ತಾ ಇದಾರೆ ಅಂದ್ರೆ ಏನು ಅಂದ್ರೆ ಬ್ರೈನ್ ನ ರೀಚಾರ್ಜ್ ಮಾಡ್ತಾ ಇದಾರೆ ಅಂತ. ರಿಮೈನಿಂಗ್ ಆಫ್ ಡೇ ಇದೆಯಲ್ಲ, ಅದಕ್ಕೆ ಬ್ರೈನ್ ನ ರೀಚಾರ್ಜ್ ಮಾಡ್ತಾ ಇದಾರೆ ಅಂತ. ಮಕ್ಕಳು ಪುನಃ ಮಲಗಿದ ತಕ್ಷಣ ಪೂರ್ತಿ ಅವ್ರಿಗೆ ಇನ್ನೊಂದು ಬೆಳಿಗ್ಗೆ ಮಲಗಿದ ತಕ್ಷಣ ಯಾವ ರೀತಿ ಫ್ರೆಶ್ ಅಪ್ ಆಗಿರ್ತಾರೆ, ಅದೇ ರೀತಿ ಮಧ್ಯಾಹ್ನ ಮಲಗಿದ ತಕ್ಷಣ ಪುನಃ ಫ್ರೆಶ್ ಅಪ್ ಆಗಿರ್ತಾರೆ. ಏನಂತೀರಾ ನೀವು? ಮಲಗಿದ್ರೆ ಏನು ಪುನಃ ಹೊಸದಾಗಿ ಇನ್ನೊಂದು ಸೂರ್ಯೋದಯ ಆದಂಗಂತ ಅನ್ಸಲ್ವಾ? ಪೂರ್ತಿ ಫ್ರೆಶ್ ಅಪ್ ಆಗಿರುತ್ತೆ, ಪೂರ್ತಿ ಎನರ್ಜಿ ಬರುತ್ತೆ. ಅದೇ ಎನರ್ಜಿನಿ ನೆಕ್ಸ್ಟ್ ಕ್ಲಾಸಸ್ ಅಥವಾ ದಿನನ ಕಂಟಿನ್ಯೂ ಮಾಡ್ತಾರೆ. ಆಫ್ಟರ್ 3 o'clock ಆಫ್ಟರ್ 3 o'clock ಇಂದ 4:15 ಗಂಟೆ ಪುನಃ ರೆಮಿಡಿಯಲ್ ಅಂತ ಇರುತ್ತೆ. ಆಗ ಒಬ್ರೇ ಟೀಚರು 1:15 ಗಂಟ ಅವರೇ ಟೈಮ್ ಸ್ಪೆಂಡ್ ಮಾಡ್ತಾರೆ ಮಕ್ಳ ಜೊತೆ. ಅಂದ್ರೆ ಯಾರ್ಯಾರು ಚೆನ್ನಾಗ್ ಓದಲ್ಲ ಅವ್ರಿಗೆಲ್ಲ ಕ್ಲಾಸ್ ತಕೊಳ್ತಾರೆ. ಅದಾದ್ಮೇಲೆ ಯಾರ್ಯಾರು ಚೆನ್ನಾಗ್ ಓದ್ತಾರೆ ಅವ್ರಿಗೆಲ್ಲ PPT ಪ್ರೆಸೆಂಟೇಶನ್ ಹಾಕ್ಬಿಟ್ಟು ಇನ್ನೊಂದ್ ಕ್ಲಾಸ್ ಅಲ್ಲಿ ಎಲ್ಲ ಚೆನ್ನಾಗ್ ಓದಿರೋರ್ಗೆ ಕ್ಲಾಸ್ ಮಾಡ್ತಾರೆ 1:30 ಗಂಟೆ. ಓಕೆ, ಎಷ್ಟದು? 3 to 4:15 ಅಂದ್ರೆ 3 ಗಂಟೆಯಿಂದ 4:15 ಅಂದ್ರೆ 1.25 ಗಂಟೆ ರೆಮಿಡಿಯಲ್ ಕ್ಲಾಸಸ್ ಅಂತ ಮಾಡ್ತಾರೆ. ಸಾಮಾನ್ಯವಾಗಿ ನವೋದಯದಲ್ಲಿ ಅಂದ್ರೆ ಯಾವುದೇ ಇರ್ಬೋದು, ಯಾವುದೇ ಸ್ಕೂಲ್ ಇರ್ಬೋದು, ಸೈನಿಕ್ ಸ್ಕೂಲ್ ಇರ್ಬೋದು, ನವೋದಯ ಇರ್ಬೋದು, ಈವನ್ ನಾರ್ಮಲ್ ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಇರ್ಬೋದು, ಎಲ್ಲ ಸ್ಟೂಡೆಂಟ್ಸ್ನ 3 ವಿಧವಾಗಿ ಇದು ಮಾಡ್ಬೋದು. ತುಂಬಾ ಸೂಪರ್ ಫಾಸ್ಟು, ಮೀಡಿಯಮ್ಮು ಮತ್ತೆ ಸ್ಲೋ ಲರ್ನರ್. ಫಾಸ್ಟ್ ಲರ್ನರ್ನು ಆ ಥರ ಹೇಳೋದಕ್ಕಿಂತ ಫಾಸ್ಟ್ ಲರ್ನರ್ಸು, ಮೀಡಿಯಂ ಲರ್ನರ್ಸು, ಸ್ಲೋ ಲರ್ನರ್ ಅಂತ ಕೆಟಗರಿ ಮಾಡ್ಬೋದು. ಈವನ್ ಮಕ್ಕಳು ಅಷ್ಟೆಲ್ಲ ಕಷ್ಟಪಟ್ಟು ನವೋದಯ ಪಾಸ್ ಆಗಿ ಬಂದಿದ್ರು ಪ್ರತಿಯೊಂದು ಸ್ಕೂಲಲ್ಲಿ ಸಿಗ್ತಾರೆ. ಪ್ರತಿಯೊಂದು ಸ್ಕೂಲು, ಕಾಲೇಜು, ಯೂನಿವರ್ಸಿಟಿಲಿ 3 ಕೆಟಗರಿ ಮಕ್ಕಳು ಸಿಗ್ತಾರೆ. ಒಂದು ಫಾಸ್ಟ್ ಲರ್ನರ್, ಹೇಳಿದ ತಕ್ಷಣ ಅರ್ಥ ಆಗುತ್ತೆ. ಸೆಕೆಂಡ್ ಮೀಡಿಯಂ ಲರ್ನರ್ಸ್, ಅಂದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ ಮಕ್ಳಿಗೆ ಅರ್ಥ ಆಗುತ್ತೆ. ಮೂರನೇದು ಸ್ಲೋ ಲರ್ನರ್ಸ್, ಒಂದ್ ಸ್ವಲ್ಪ ರಿಪೀಟ್ ಮಾಡಬೇಕು. ಸ್ಲೋ ಲರ್ನರ್ಸ್ ಅಂದ್ರೆ ಆಗ ಆ ಮಕ್ಳಿಗೆ ಅರ್ಥ ಆಗುತ್ತೆ. ಈ ಸ್ಲೋ ಲರ್ನರ್ಸ್ ಇರ್ತಾರಲ್ಲ, ಆ ಮಕ್ಳಿಗೆ ರೆಮಿಡಿಯಲ್ ಕ್ಲಾಸ್ ಅಂದ್ಬಿಟ್ಟು 1.25 ಗಂಟೆ ತಗೊಳ್ತಾರೆ. ಅವ್ರಿಗೆ ಏನೇ ಡೌಟ್ ಬರಲಿ, ಯಾವ್ದಾರ ಒಂದು ಫಾರ್ಮುಲಾ ಅರ್ಥ ಆಗ್ಲಿಲ್ಲ, ಇನ್ಯಾವುದೋ ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ಪರ್ಟಿಕ್ಯುಲರ್ ಟೀಚರ್ ಅದನ್ನ ಅಟೆಂಡ್ ಮಾಡ್ತಾರೆ. ಈ ಮೀಡಿಯಂ ಲರ್ನರ್ಸ್ ಮತ್ತೆ ಫಾಸ್ಟ್ ಲರ್ನರ್ಸ್ಗೆ ನೆಕ್ಸ್ಟ್ ಲೆವೆಲ್ಗೆ PowerPoint ತೋರಿಸ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಪ್ರಿಪೇರ್ ಆಗೋಕ್ಕೆ ಹೆಲ್ಪ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ತರ ಸ್ಕೂಲ್ ಸಿಸ್ಟಮ್ ಬಗ್ಗೆ ನಾನು ತಿಳ್ಕೊಳ್ತಾ ಇರೋದು ನನಗೂ ಅಷ್ಟೇ ಫಸ್ಟ್ ಟೈಮ್ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಆಫ್ಟರ್ 4:15 4:30 ಗಂಟೆ ಸ್ನಾಕ್ಸ್ ಇರುತ್ತೆ. ಸ್ನಾಕ್ಸ್ ಮತ್ತೆ ಟೀ ಬ್ರೇಕ್ ಎಲ್ಲ 4:15 ಇಂದ 4:30 ಗಂಟೆ. ಓಕೆ, 15 ಅಥವಾ 20 ಮಿನಿಟ್ಸ್ ಸ್ನಾಕ್ಸ್ ಬ್ರೇಕ್ ಇರುತ್ತೆ. ಟೀ ಇರುತ್ತೆ, ಕಾಫಿ ಇರುತ್ತೆ, ಹಾಲ್ ಇರುತ್ತೆ, ಡಿಫ್ರೆಂಟ್ ಸ್ನಾಕ್ಸ್. ಏನೇನಿರುತ್ತೆ ಸ್ನಾಕ್ಸ್ ಅಲ್ಲಿ? ಮಂಡೇ ಒಂದು, ಟ್ಯೂಸ್ಡೇ ಒಂದು, ಬೇರೆ ಇರುತ್ತೆ. ಹೇಳಿ ಒಂದು ಎಕ್ಸಾಂಪಲ್ಸ್. ಮಂಡೇ ಎಲ್ಲಾರ್ಗೂ ಇದು ಕಡ್ಲೆಪುರಿ ಕೊಡ್ತಾರೆ. ಟ್ಯೂಸ್ಡೇ ಫುಲ್ ಎಲ್ಲಾರ್ಗೂ ಏನು ಬಜ್ಜಿ, ಬೋಂಡಾ ಬಜ್ಜಿ. ನೆಕ್ಸ್ಟ್ ವೆಡ್ನೆಸ್ಡೇ ಎಲ್ಲಾರ್ಗೂ ಕಾಳು, ಕಾಳುಗಳು, ಬುಗುರಿ ಕಾಳು ಅಂತ ಕೊಡ್ತಾರಲ್ಲ ದೇವಸ್ಥಾನದಲ್ಲೆಲ್ಲ ಆತರ. ಆಮೇಲೆ ವೆಡ್ನೆಸ್ಡೇ ತಿರ್ಪುನ ಇದು ಕಡ್ಲೆ ಬೀಜನ ಸಾಲ್ಟ್ ಹಾಕಿ ಬೇಯಿಸ್ಕೊಡ್ತಾರೆ. ನೆಕ್ಸ್ಟ್ ಥರ್ಸ್ಡೇ ಬೋಂಡಾ ಕೊಡ್ತಾರೆ. ಆಮೇಲೆ ಫ್ರೈಡೇ ಅವಾಗ ಬಿಸ್ಕೆಟ್ ಕೊಡ್ತಿದ್ರು, ಈಗ ಚೇಂಜ್ ಮಾಡಿದ್ದಾರೆ. ಇದು ಗೊತ್ತಿಲ್ಲ, ಈಗ ಏನೋ ಚೇಂಜ್ ಮಾಡಿರ್ತಾರೆ ಅಂತ ಅಂತಿದ್ರು. ಬಿಸ್ಕೆಟ್ ಕೊಡ್ತಿದ್ರು. ಸ್ಯಾಟರ್ಡೇ ಬಜ್ಜಿ ಕೊಡ್ತಾರೆ, ಆಲೂಗೆಡ್ಡೆ ಬಜ್ಜಿ. ಸಂಡೇ ಏನು ಕೊಡಲ್ಲ. ಸಲಾಡು, ಫ್ರೂಟ್ಸ್, ಬಜ್ಜಿ ಗಿಜ್ಜಿ ಮತ್ತೆ ಕಾಳು, ಸ್ಪ್ರೌಟ್ಸ್, ಅದನ್ನೆಲ್ಲ ಆ ತರದೆಲ್ಲ ಕೊಡ್ತಾರೆ. ಸ್ನಾಕ್ಸ್ ಟೈಮ್ಸ್ ಅಂತಾರೆ. ಸ್ನಾಕ್ಸ್ ಟೈಮ್ಸ್ ಆದ್ಮೇಲೆ 4:30 4:30 ಇಂದ 6 o'clock ಅಥವಾ 5:30 ಗಂಟ PT ತಿರ್ಪುನ ಎಲ್ಲ 4:30 ಇಂದ 6 4:30 ಅಂದ್ರೆ 1.5 hour, ಪುನಃ 90 minutes PT. ಪೂರ್ಣ ಸ್ವರಾಜ್ಯ ಅಂದ್ರೆ ಆಟ ಆಡೋದು, ಮಲಗೋದಲ್ಲ. ಇದರಲ್ಲಿ ಪೂರ್ಣ ಸ್ವತಂತ್ರ ಅಂದ್ರೆ ಆಟ ಆಡೋದು ಎಲ್ಲಾ ರೀತಿ ಸ್ಪೋರ್ಟ್ಸ್ ಕವರ್ ಮಾಡ್ಕೊಡ್ತಾರೆ. ಆಯ್ತಾ? ಎಲ್ಲ ಫುಟ್ಬಾಲ್, ವಾಲಿಬಾಲ್, ಖೋಖೋ, ರನ್ನಿಂಗ್, ಜಂಪಿಂಗ್, ಯಾರ್ಯಾರು ಯಾವ್ದು ಇಷ್ಟ ಅವ್ರ ಆಟ ಮನಸ್ಫೂರ್ತಿಯಾಗಿ ಆಡ್ಬೇಕು. PT ಮಾಸ್ಟರ್ ಇರ್ತಾರಲ್ಲ, PT ಮಾಸ್ಟರ್ ಎಲ್ಲ ತಾವು ಚೆಕಿಂಗ್ ಮಾಡ್ತಾರೆ. PT ಮಾಸ್ಟರ್ ಪ್ರತಿಯೊಂದ್ ಕಡೆ ಚೆಕ್ ಮಾಡ್ತಾರೆ. ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಇರೋರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾರೆ. ನನಗೆ ಸ್ವಿಮ್ಮಿಂಗ್ ಇಲ್ಲ ಬಿಡಿಲೆ, ಇದಿದೆ, ಸ್ಪೋರ್ಟ್ಸ್ ಎಲ್ಲ ಇರುತ್ತೆ, ರನ್ನಿಂಗ್ ಇರುತ್ತೆ. ಕ್ಲಸ್ಟರ್ ಅದಕ್ಕೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಕ್ಲಸ್ಟರ್ ಅಂದ್ರೆ ಅದ್ರಲ್ಲಿ ಬೇರೆ ಡಿವಿಷನ್ ಇರುತ್ತೆ. ಕ್ಲಸ್ಟರ್ ಆದ್ಮೇಲೆ ರೀಜನಲ್ಸ್ ಅಂತ, ಅಂದ್ರೆ ಅದು ಸ್ಟೇಟ್ ಹೋಗಿ ಸ್ಟೇಟ್ ಅಲ್ಲಿ ನಾವು ಏನಂತ ನಾವೆಲ್ಲ ಏನೋ ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಆ ತರ ಸ್ಪೋರ್ಟ್ಸ್ ಅಲ್ಲಿ ಕ್ಲಸ್ಟರ್, ರೀಜನಲ್, ನ್ಯಾಷನಲ್ ಅಂತ ಮಾಡಿ. ಕ್ಲಸ್ಟರ್, ರೀಜನಲ್, ನ್ಯಾಷನಲ್. ಕ್ಲಸ್ಟರ್ ಅಂದ್ರೆ ಲೋಕಲ್ ಕ್ಲಸ್ಟರ್, ರೀಜನಲ್ ಅಂದ್ರೆ ಇಂಟರ್ ಡಿಸ್ಟ್ರಿಕ್ಟ್ ಅಂತ ಹೇಳ್ಬೋದು. ಸ್ಟೇಟ್ ಲೆವೆಲ್ ಅಂದ್ರೆ
ಇಂಟರ್ ಸ್ಟೇಟ್ ಲೆವೆಲ್ ಅಲ್ಲಿ ಕಾಂಪಿಟೇಷನ್ಗೆ National ಟ್ರೈನಿಂಗ್ ಅಲ್ಲಿ, ಕೊಡ್ತಾರೆ. ಸ್ಪೋರ್ಟ್ಸ್ಗೆಲ್ಲ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾರೆ. ನಾನು ಪರ್ಟಿಕ್ಯುಲರ್ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇದೆ ಹೆಲ್ಪ್ ಮಾಡಿ ಅಂದ್ರೆ ಅದರಲ್ಲೆಲ್ಲ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾರೆ. ಒನ್ ಡೇ ಕ್ಲಸ್ಟರ್ಗೆ ಅಂತಾನೆ ಡಿಫ್ರೆಂಟ್ ಮಕ್ಳನ್ನೆಲ್ಲ ಬೇರೆ ಬೇರೆ ಎಲ್ಲ ಕರ್ಕೊಯ್ತಾರೆ. ಅಂದ್ರೆ ಕ್ಲಸ್ಟರ್ ಎಲ್ಲ ಆಡಿಸ್ತಾರೆ. ಸೆಲೆಕ್ಟ್ ಆದ್ರೆ ರೀಜನಲ್ಸ್ಗೂ ಕರ್ಕೊಯ್ತಾರೆ. ಫ್ರೀಡಮ್ ಆಗಿ ಎಲ್ಲಾರ್ಗು ಏನೇನ್ ಬೇಕು ಅದ್ ಮಾಡಿಸ್ತಾರೆ. ಓಕೆ, ಸ್ವತಂತ್ರ ಇದೆ. ಅದಾದ್ಮೇಲೆ ಆಫ್ಟರ್ 6 5:30 to 6 ಆಫ್ಟರ್ 6:30 ಗಂಟೆ ತಿರುಪುನ ಹಾಸ್ಟೆಲ್ಗೆ ಅಲ್ಲೋಗಿ ಸ್ನಾನ ಮಾಡ್ಕೊಳ್ಳೋದು. ಟಿ ಇಂದ ಎಲ್ಲ ಬೆವರೆಲ್ಲ ಬಂದಿರುತ್ತಲ್ಲ ಅದಕ್ಕೆ ಸ್ನಾನ ಮಾಡ್ಕೊಳ್ಳೋದು, ಫ್ರೆಶ್ ಅಪ್ ಆಗೋದು. ಸ್ವಲ್ಪ ಜನ ಇದು ಮುಖ ಎಲ್ಲ ತೊಳ್ಕೊಳ್ತಾರೆ. ಆತರ ಡಿಫ್ರೆಂಟ್ ಆಕ್ಟಿವಿಟೀಸ್ ಮಾಡ್ತಾರೆ. ಓಕೆ, ಪುನಃ 6 to 6:30 ಏನ್ ಮಾಡ್ತಾರೆ ಮಕ್ಕಳೆಲ್ಲ ಸ್ಪೋರ್ಟ್ಸ್ ಎಲ್ಲ ಆಟ ಆಡ್ತಿರ್ತಾರೆ, ಬೆವರು ಇರ್ತಾರೆ, ಮಣ್ಣು ಗಿಣ್ಣು ಎಲ್ಲ ಆಗಿರ್ತಾರೆ. ಸ್ವಲ್ಪ ಜನ ಸ್ನಾನ ಮಾಡ್ತಾರೆ, ಮುಖ ಕೈ ಕಾಲೆಲ್ಲ ತೊಳ್ಕೊಂಡು ಪುನಃ ಫ್ರೆಶ್ ಅಪ್ ಆಗ್ತಾರೆ. 6:30 ಪುನಃ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾರೆ. ನೆಕ್ಸ್ಟ್ 6:30 ಒಂದ್ ಪ್ರೆಪ್ ಡ್ರೆಸ್ ಅಂತ ಐತೆ, ಫುಲ್ ಬ್ಲೂ ಶರ್ಟ್ ಬ್ಲೂ ಪ್ಯಾಂಟ್ ಅದ ಹಾಕೊಂಡು 6:25 ನಾವು ಇಲ್ಲಿರ್ಬೇಕು. ಇಲ್ಲಿ ಇದು ಸ್ಕೂಲ್ ಮುಂದ್ಗಡೆ ಎಲ್ಲ ಅಸೆಂಬಲ್ ಆಗ್ಬೇಕು 6:25ಗೆನೆ. 6:25 ಪೂರ್ತಿ ಎಲ್ಲ ಫ್ರೆಶ್ ಅಪ್ ಆದ್ಮೇಲೆ 6:25 ಪ್ರೆಪ್ ಡ್ರೆಸ್ ಅಂದ್ರೆ ಬ್ಲೂ ಕಲರ್ ಟೀ ಶರ್ಟ್ ಪ್ಯಾಂಟ್ ಹಾಕೊಂಡು ಸ್ಕೂಲ್ ಮುಂದೆ ಅಸೆಂಬಲ್ ಆಗ್ಬೇಕಂತೆ. ಏನಕ್ಕೆ ಅಸೆಂಬಲ್ ಆಗ್ಬೇಕು? ಅಸೆಂಬಲ್ ಆಗೋದು ಅಲ್ಲಿ ಪ್ರೇಯರ್ ಮಾಡಿಸ್ತಾರೆ. ಒಂದು ಒಳ್ಳೆ ಅಂದ್ರೆ ಸೆಲ್ಫ್ ಸ್ಟಡಿ, ಅದಾದ್ಮೇಲೆ ಸೆಲ್ಫ್ ಸ್ಟಡಿ ಇರುತ್ತೆ 8 o'clockಗೆ. ಅದಕ್ಕೆ ಒಂದ್ ಸ್ವಲ್ಪ ಫ್ರೀಡಮ್ ಸಿಕ್ಲಿ, ಮನ್ಸ್ ಸ್ವಲ್ಪ ಆಯಾಗ್ಲಿ ಅಂತ ಪ್ರೇಯರ್ಸ್ ಮಾಡಿಸ್ತಾರೆ. ಆಮೇಲೆ ಸ್ವಲ್ಪ ಜನಕ್ಕೆ ಸಾಂಗ್ಸ್ ನೆಲ್ಲ ಹೇಳಿಸ್ತಾರೆ. ಓಕೆ, ಮೈಂಡ್ ನ ಓದಕ್ಕೆ ಮಕ್ಕಳು ಮೈಂಡ್ ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅಂದ್ರೆ ಸಾಂಗ್ಸ್ ಹೇಳೋದ್ ಮುಖಾಂತರ, ಭಜನೆ, ಪ್ರೇಯರ್ಸ್, ಬೇರೆ ಬೇರೆ ಪ್ರೇಯರ್ಸ್ ಸಾಂಗ್ಸ್ ಎಲ್ಲ ಹೇಳಿ, ಮೆಡಿಟೇಷನ್, ಪ್ರಾಣಾಯಾಮ, ಯೋಗ ಅದನ್ನೆಲ್ಲ ಮಾಡಿಸಿ ಮಕ್ಳು ಮೈಂಡ್ ನ ನೆಕ್ಸ್ಟ್ ಓದೋದಕ್ಕೆ ನೆಕ್ಸ್ಟ್ 1.5 hour 2 hours ಓದೋದಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಜಸ್ಟ್ ಪ್ರಿಪರೇಷನ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ 6:30 ಇಂದ 8 o'clock ಗಂಟ 1.5 hours ಸೆಲ್ಫ್ ಸ್ಟಡಿ ಎಲ್ಲ ಅವ್ರವ್ರೆ ಕೂತ್ಕೊಂಡು ಓದು. 6:30 ಇಂದ 8 ಗಂಟೆ ಗಂಟ ಅವರೇ ಕೂತ್ಕೊಂಡು ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಏನಿರುತ್ತೆ ಪ್ರತಿದಿನ ಏನ್ ಕ್ಲಾಸ್ ಮಾಡಿರ್ತಾರೆ ಅದನ್ನ ರಿವಿಷನ್ ಮಾಡೋದು. ಡೌಟ್ ಇರೋ ಟೀಚರ್ಸ್ ಇರ್ತಾರಲ್ಲ, ಆಗ್ಲೂ ಇರ್ತಾರೆ ಟೀಚರ್ಸ್, ಕ್ಲಿಯರ್ ಮಾಡ್ಕೋಬಹುದು. ಅದೇ ಮಕ್ಳು ಟ್ಯೂಷನ್ ಹೋಗಿದೆ. ಈ ಮಕ್ಳೆಲ್ಲ ಸಾಮಾನ್ಯವಾಗಿ ಈ ಟೈಮಲ್ಲಿ ಮಕ್ಳೆಲ್ಲ ಟ್ಯೂಷನ್ ಹೋಗ್ತಾ ಇರ್ತಾರೆ. ಪಾಠ ಯಾರೋ ಮಾಡಿರ್ತಾರೆ, ಡೌಟ್ ಇನ್ಯಾರೋ ಕ್ಲಿಯರ್ ಮಾಡ್ತಾ ಇರ್ತಾರೆ. ಎಲ್ಲ ಜನರಲ್ ಆಗಿ ಈ ಪ್ರಪಂಚ ನಡೀತಾ ಇರೋದೇ ಹಾಗೆ. ಪಾಠ ಯಾರೋ ಮಾಡಿರ್ತಾರೆ, ಯಾವ್ದೋ ಸ್ಕೂಲ್ ಹೋಗಿರ್ತಾರೆ, ಯಾರೋ ಪಾಠ ಮಾಡ್ತಾರೆ, ಇನ್ನೊಬ್ರು ಡೌಟ್ ಕ್ಲಿಯರ್ ಮಾಡ್ತಾರೆ. ಇನ್ನೊಂದು ಸ್ಕೂಲಲ್ಲಿ ಇವ್ರು ಒಂದ್ ಮೆಥಡ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ, ಅವ್ರು ಇನ್ನೊಂದು ಮೆಥಡ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ. ಇಲ್ಲಿ ಮಕ್ಕಳು ಈಗ ಹೇಳಿದ್ನಲ್ಲ ಮೀಡಿಯಂ ಲರ್ನರ್, ಸ್ಲೋ ಲರ್ನರ್, ಆಲೆ ಕನ್ಫ್ಯೂಷನ್ ಆಗ್ಬಿಟ್ಟು ಬಿಟ್ಟೇ ಬಿಟ್ಟಿರ್ತಾರೆ. ಏನೋ ಡಿಫಿಕಲ್ಟಿ ಏನಾದ್ರು ಬಿಟ್ಟೇ ಬಿಟ್ಟಿರ್ತಾರೆ. ಇಲ್ಲೇನಾಗಿರುತ್ತೆ ಅಂದ್ರೆ ನವೋದಯ ಸ್ಕೂಲಲ್ಲಿ ಯಾವ ಟೀಚರ್ ಪಾಠ ಮಾಡಿರ್ತಾರೆ ಅದೇ ಟೀಚರ್ ಇನ್ನೊಂದ್ಸಲ ಸ್ಲೋ ಲರ್ನರ್ ಆಗಿರೋ ಇನ್ನ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸಿ ಡೌಟ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಆಫ್ಟರ್ 8 ಇಂದ 8:30 ಗಂಟ ತಿರುಪುನ ಡಿನ್ನರ್ ಲಾಸ್ಟ್. 8 to 8:30 ಡಿನ್ನರ್ ಅಂದ್ರೆ ಏನೇನಿರುತ್ತೆ? ಡಿನ್ನರ್ ಅಂದ್ರೆ ಯಾವಾಗ್ಲೂ ಅಂದ್ರೆ ಡಿಫ್ರೆಂಟ್ ಸಾಂಬಾರ್ಸ್ ಮಾಡ್ತಾರೆ. ಅಂದ್ರೆ ಅನ್ನ ಸಾಂಬಾರ್ಸ್ ಯಾವಾಗ್ಲೂ. ಆಗ ಒಂದೊಂದ್ ದಿನ ಮೊಟ್ಟೆ ಕೊಡ್ತಾರೆ, ಒಂದೊಂದ್ ದಿನ ಚಪಾತಿ ಕೊಡ್ತಾರೆ. ಆತರ ಡಿಫ್ರೆಂಟ್ ದಿನ. ಓಕೆ, ಚಪಾತಿ, ಪರೋಟ, ಮೊಟ್ಟೆ, ಮುದ್ದೆನೂ ಇರುತ್ತಾ? ಮುದ್ದೆ, ಅನ್ನ, ಸಾಂಬಾರು ಇದೆಲ್ಲ ಡಿನ್ನರ್ ಅಲ್ಲಿ ಇರುತ್ತೆ. ಸ್ಪ್ರೌಟ್ಸ್ ಇರುತ್ತಂತೆ. ಸ್ಪ್ರೌಟ್ ತುಂಬಾ ಒಳ್ಳೇದು, ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಹೆಲ್ತ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಆಫ್ಟರ್ 9 ಈಗ ಏನು 6:30 to 8 6:30 to 8 ಸೆಲ್ಫ್ ಸ್ಟಡಿ. 8 ಇಂದ 8:30 8 to 9 8 to 8:30 ಬ್ರೇಕ್. ಲಂಚ್ ಡಿನ್ನರ್ 8 ರಿಂದ 8ವರೆಗೆ ಡಿನ್ನರ್ ಟೈಮ್ ಅಂತ. ಇದನ್ನ ಹೇಳ್ತೀನಿ ಏನಕ್ಕೆ 8:30 ಒಳಗೆ ಮುಂಚೆನೆ ಡಿನ್ನರ್ ಮಾಡ್ಬೇಕು ಅಂತ. ಏನಕ್ಕೆ ಅಂದ್ರೆ 8ವರೆಗೆ ಡಿನ್ನರ್ ಕ್ಲೋಸ್ ಆಗುತ್ತೆ. 8 ರಿಂದ 8ವರೆಗೆ ಡಿನ್ನರ್. ಸಾಮಾನ್ಯವಾಗಿ ಎಲ್ಲ ಫಿಟ್ನೆಸ್ ಮಾಸ್ಟರ್ಸು ಅಥವಾ ಇದೆಲ್ಲ ಇರ್ತಾರಲ್ಲ, ಏನೋ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಸ್ಟರ್ಸ್ ಎಲ್ಲ ಹೇಳೋದು ಅಷ್ಟೇನೆ. 8 ಗಂಟೆ 8:30 ಒಳಗಡೆ ನಮ್ಗೆ ಡಿನ್ನರ್ ಆಗಿರ್ಬೇಕು. 8 ರಿಂದ 8:30 ಒಳಗಡೆ ಏನಾದ್ರು ಡಿನ್ನರ್ ಆಗಿದ್ರೆ ನಾವು ಬೆಳಿಗ್ಗೆ 5ವರೆಗೆ ಹೇಳ್ಬೋದು. 5 ಗಂಟೆ ಅಥವಾ 5ವರೆಗೆ ಹೇಳ್ಬೋದು. ಆಯ್ತಾ? 8 ಗಂಟೆ 8:30 ಒಳಗಡೆ ಡಿನ್ನರ್ ಆಗಿದ್ರೆ ಬೆಳಿಗ್ಗೆ 5 ರಿಂದ 5ವರೆಗೆ ಹೇಳ್ಬೋದು. ನಾವೇನಾದ್ರು 9:30 10 ಗಂಟೆ ಏನೋ ಊಟ ಮಾಡ್ಬಿಟ್ಟು ಮಲಗಿದ್ರೆ ಬೆಳಿಗ್ಗೆ ಹೇಳೋದು ತುಂಬಾ ಕಷ್ಟ ಇರುತ್ತೆ. ಪ್ರಾಣ ಹೊರಟೋಗುತ್ತೆ ನಮ್ಗೆ ಹೇಳಕ್ಕೆ. ಏನದು ಬೆಡ್ಡಿಂದ ಆಚೆ ಬರೋಷ್ರೊಳಗಡೆ ಅರ್ಧ ಮುಕ್ಕಾಲು ಗಂಟೆ ಹೊರಟೋಗುತ್ತೆ. ಇದೆಲ್ಲ ಜನರಲ್ ರೂಲ್. ಯಾರು ಬೆಳಿಗ್ಗೆ 5ವರೆಗೆ ಹೇಳ್ತಾ ಇದ್ದಾರೆ ಅವರೆಲ್ಲ 8 ರಿಂದ 8:30 ಒಳಗಡೆ ಊಟ ಆಗಿರ್ಬೇಕಿದು. ಆಯ್ತಾ? ಎಲ್ಲ ಯೋಗ ಗುರುಗಳು, ಪ್ರಾಣಾಯಾಮ ಗುರುಗಳು, ಫಿಟ್ನೆಸ್ ಮಾಸ್ಟರ್ ಎಲ್ಲ ಇದೇ ಮಂತ್ರ ಹೇಳೋದು. ಸೊ ಇಲ್ಲಿ ನವೋದಯ ಸ್ಕೂಲಲ್ಲೂ ಇದೇ ಮಂತ್ರ ಫಾಲೋ ಮಾಡ್ತಾ ಇದ್ದಾರೆ. ಓಕೆ, ಆಫ್ಟರ್ 8:30 ಆಮೇಲೆ 8:30 ಆದ್ಮೇಲೆ 8:55 ಗಂಟೆ ಹಾಸ್ಟೆಲ್ ಅಲ್ಲೇ ಇರೋದು. ಫ್ರೀ ಆಗಿ ಏನ್ ಮಾಡ್ತೀರಾ? ಏನ್ ಬೇಕಾದ್ರೂ ಮಾಡ್ಬೋದಾ? ಫ್ರೀ ಆಗಿ ಸುಮ್ಮನೆ ಆಟ ಆಡ್ಕೊಂಡು, ಕಷ್ಟ ಸುಖ ಮಾತಾಡ್ಕೊಂಡು, ಕತೆ ಹೇಳ್ಕೊಂಡು, ಸ್ಟೋರಿ ಹೇಳ್ಕೊಂಡು ಇರ್ಬೋದು ಅಂತ. ಅಂದ್ರೆ 8:30 to 8:45 8:55 ಅನ್ನ 9 o'clock 1/2 hour ಪುನಃ ಕಷ್ಟ ಸುಖ ಮಾತಾಡಕ್ಕೆ ಟೈಮ್ ಕೊಟ್ಟಿರ್ತಾರೆ.
ಆಮೇಲೆ 8:55 ಮತ್ತೆ ಇಂದ ಬರೀ 5 ಮಿನಿಟ್ಸ್ 9 o'clock ಗಂಟ ಹೌಸ್ ಮಾಸ್ಟರ್ ಅಂತ ಮಾಡಿರ್ತಾರೆ. 4 ಹೌಸಸ್ ಇದೆ ಇಲ್ಲಿ. ಅದು ಅರವಳ್ಳಿ, ನೀಲಗಿರಿ, ಶಿವಳ್ಳಿ, ಉದಯಗಿರಿ ಅಂತ. ಅದಕ್ಕೆ ಡಿಫ್ರೆಂಟ್ ಹೌಸ್ ಮಾಸ್ಟರ್ಸ್ ಅಂತ ಮಾಡಿದ್ದಾರೆ. ಅವರು ಅಲ್ಲಿ ಬಂದ್ಬಿಟ್ಟು ಮೀಟಿಂಗ್ ಎಲ್ಲ ಮಾಡ್ತಾರೆ. ಇವತ್ತಿನ ದಿನ ಏನೇನ್ ಆಯ್ತು, ಯಾರ್ಯಾರು ಚೆನ್ನಾಗ್ ಗೊತ್ತಿಲ್ಲ ಹೌಸ್ ಅಲ್ಲಿ, ಆಮೇಲೆ ಹೌಸ್ ಅಲ್ಲೆಲ್ಲ ತೀಟೆ ಎಲ್ಲ ಮಾಡ್ತಿರ್ತಾರ ಅಂತ ಎಲ್ಲಾನು ಚೆಕ್ ಮಾಡ್ತಾರೆ ಹೌಸ್ ಮಾಸ್ಟರ್. ಹೌಸ್ ಮಾಸ್ಟರ್ ಸ್ಟೂಡೆಂಟ್ ಟೀಚರ್ಸ್ ಸ್ಟೂಡೆಂಟ್ಸ್ ಟೀಚರ್ಸೇ, ಬಟ್ ಅವರು ಎಜುಕೇಶನ್ ಮಾಡ್ತಾರೆ ಮತ್ತೆ ಹೌಸ್ದು ಜವಾಬ್ದಾರಿನೂ ತಗೊಂಡು ವಾರ್ಡನ್ ತರನಾ? ವಾರ್ಡನ್ ತರ. ವಾರ್ಡನ್ ಅನ್ಬೋದು ಅವ್ರನ್ನ? ವಾರ್ಡನ್ನೇ ಹೌಸ್ ಮಾಸ್ಟರ್ ಅಂತ ಹೇಳ್ತಾ ಇದೀರಾ? ಇಲ್ಲ, ಹೌಸ್ ಮಾಸ್ಟ್ರು ಗರ್ಲ್ಸ್ಗೆ ವಾರ್ಡನ್ ಅಂತಾನೆ ಇರ್ತಾರೆ. ಅಂದ್ರೆ ಅದು ಅವರೆಲ್ಲ ಹಾಸ್ಟೆಲ್ ಅಲ್ಲಿ ಯಾವಾಗ್ಲೂ ಪ್ರೆಸೆಂಟ್ ಇರ್ತಾರೆ ವಾರ್ಡನ್ಸ್. ಹೆಣ್ಣು ಮಕ್ಳಿಗೆ 24/7 ಲೇಡಿ ವಾರ್ಡನ್ ಇರ್ತಾರೆ ಆಯ್ತಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದೀನಿ, ಹೆಣ್ಣು ಮಕ್ಳಿಗೆ 24/7 ಲೇಡಿ ವಾರ್ಡನ್ ಅವ್ರನ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ಗಂಡು ಮಕ್ಳಿಗೆ ಸಾಯಂಕಾಲ ಪ್ರತಿದಿನ ಬಂದು ಟೀಚರ್ಸ್ ಇದಾರೆ, ಅವರು ಟೀಚರ್ಸ್ ಬೆಳಿಗ್ಗೆ ಹೊತ್ತು ಪಾಠ ಮಾಡ್ತಾರೆ, ಸಾಯಂಕಾಲ ಬಂದು ಇವ್ರು ಕಷ್ಟ ಸುಖ ಕೇಳ್ತಾರೆ ಅಷ್ಟೇ. ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ಏನಾಯ್ತು, ಪರ್ಸನಲ್ ಆಗಿ ಇವ್ರಿಗೆ ಏನೋ ಸಮಸ್ಯೆ ಆಗಿರುತ್ತೆ, ಹೆಲ್ತ್ ಇಶ್ಯೂಸ್ನ, ಇಲ್ಲ ಓದೋದಲ್ಲಿ ಏನೋ ಡೌಟ್ ಬಂದಿರುತ್ತೆ, ಕಷ್ಟ ಆಗಿರುತ್ತೆ, ಮತ್ತೆ ಇನ್ಯಾವನೋ ಜಗಳ ಆಡಿರ್ತಾನೆ ಬಂದು ಗಲಾಟೆ ಮಾಡಿರೋದು, ಅಥವಾ ಸಣ್ಣ ಪುಟ್ಟ ತೊಂದರೆ ಕೊಟ್ಟಿರ್ತಾರೆ. ಅದನ್ನ ಅವತ್ತೇ ಬಂದು ಹೌಸ್ ಮಾಸ್ಟರ್ ಅಂತ ಟೀಚರ್ ಒಂದು 10 ನಿಮಿಷ ಇದು ಮಾಡ್ತಾರೆ, ಮಾನಿಟರ್ ಮಾಡ್ತಾರೆ. ಎಲ್ಲ ಅದು ಏನೇ ಸಮಸ್ಯೆ ಇದ್ರು ಅವತ್ತಿನ ಸಮಸ್ಯೆ ಅವತ್ತೇ ಸಾಲ್ವ್ ಮಾಡ್ತಾರೆ ಗಂಡು ಮಕ್ಳಿಗೆ. ಓಕೆ. ನೆಕ್ಸ್ಟ್ 9 o'clock ಇಂದ 10 o'clock ಗಂಟ ಏನಾದ್ರು ವರ್ಕ್ ಇದ್ರೆ, ಅವತ್ ಏನಾದ್ರು ಒಂದು ಅಸೈನ್ಮೆಂಟ್ ಏನಾದ್ರು ಕೊಟ್ಟಿದ್ರೆ, ಹೋಮ್ ವರ್ಕ್ ಏನಾದ್ರು ಕೊಟ್ಟಿದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬಹುದು. ಓಕೆ. 9 ರಿಂದ 10 ಗಂಟೆ ಅಂದ್ರೆ 1 hour ಮಕ್ಳಿಗೆ ಏನಾರು ಅಸೈನ್ಮೆಂಟ್, ಪ್ರಾಜೆಕ್ಟ್ ವರ್ಕ್, ಇನ್ನು ಎಕ್ಸ್ಟ್ರಾ ಏನಾರು ಏನೋ ಕೂತ್ಕೊಂಡು ಓದ್ಬೋದು ಅಂದ್ರೆ 9 ರಿಂದ 10 ಗಂಟೆ ಅದನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು. ಆಮೇಲೆ ಇನ್ನೂ ವರ್ಕ್ ಹೆಚ್ಚಾಗಿದ್ರೆ ಅವರು ಎಂಡ್ ಟೈಮು 10:30 ಗಂಟ. ಅದು ಇನ್ನು ಎಕ್ಸ್ಟ್ರಾ ಏನಾದ್ರು ಎಕ್ಸ್ಟ್ರಾ ಹೋಮ್ ವರ್ಕ್ ಕೊಟ್ಟು ಈ ಮಕ್ಳೇನ ಮಾಡ್ದಂತೆ ಆಟ ಆಡ್ತಾ ಕೂತಿದ್ರೆ ಅವ್ರು ಇನ್ನೂ ಅರ್ಧ ಗಂಟೆ ತಗೊಂಡು ಕಂಪ್ಲೀಟ್ ಮಾಡ್ಕೋಬಹುದು. ಅಂದ್ರೆ 10:30 ವರ್ಗು ಮ್ಯಾಕ್ಸಿಮಮ್ ಟೈಮ್. 10:30 ಎಲ್ಲ ಸ್ಲೀಪ್ ಮಾಡ್ಬೇಕು. ಎಲ್ಲ 10:30 ಕಂಪಲ್ಸರಿನ ಅದು? ನಾನು ಇಲ್ಲಾಂದ್ರೆ ವಾಚ್ಮ್ಯಾನ್ ಬರ್ತಾರೆ, ಅವತ್ ಫೋಟೋ ಹೊಡ್ಕೊಂಡು ಹೋಗ್ತಾರೆ. ಓಕೆ. 10:00ವರೆಗೆ ಲೈಟ್ ಆಫ್ ಆಗಿರ್ಬೇಕು. 10:00ವರೆಗೆ ಲೈಟ್ ಆಫ್ ಆಗ್ಬಿಟ್ಟು ಕಂಬಳಿ ಹೊತ್ಕೊಂಡು ಮಲಗಿರ್ಬೇಕು, ಇಲ್ಲ ವಾಚ್ಮ್ಯಾನ್ ಬಂದು ಇದ್ ಮಾಡ್ತಾರೆ. ಕಂಪಲ್ಸರಿ. ನಾನು ಇನ್ನ ಓದ್ತೀನಿ ಗೀತೀನಿ ಯಾವ್ದು ಬಿಡಲ್ಲ ಇಲ್ಲಿ, ಅವಶ್ಯಕತೆನೂ ಇಲ್ಲ ಅಷ್ಟೊಂದು ಹೊತ್ತು. ಈ ಹೇಳೋದಿಲ್ಲ, ಪ್ರತಿ ಬೆಳಿಗ್ಗೆ 5:00ವರೆಗೆ ಎದ್ರೆ ಸಾಯಂಕಾಲ 10:00ವರೆ ತನಕ ಏನ್ ಮಾಡ್ತಾ ಇದೆ ಅಂತ ನೋಡಿದ್ರೆ ಅದೇ ಬೇಕಾದಷ್ಟು. ಅದಕ್ಕೆ ಇಲ್ಲಿ ನವೋದಯ ಸ್ಕೂಲಲ್ಲಿ ಓದಿದ ಮಕ್ಕಳೆಲ್ಲ ಅರ್ಧಕ್ಕರ್ಧ ಮಕ್ಕಳೆಲ್ಲ UPSC ಎಕ್ಸಾಮ್ ಕ್ರ್ಯಾಕ್ ಮಾಡಿರ್ತಾರೆ, KPSC ಮಾಡ್ತಾರೆ, ಒಳ್ಳೊಳ್ಳೆ ಗೌರ್ಮೆಂಟ್ ಜಾಬಲ್ಲಿ ಏನಕ್ಕೆ ಇದಾಗಿದ್ದಾರೆ. ಈ ರೀತಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಈ ರೀತಿ ಡಿಸಿಪ್ಲಿನ್ ಆಗಿ ಈ ರೂಟೈನ್ನ ಫಾಲೋ ಮಾಡಿರ್ತಾರೆ. ಅದಕ್ಕೋಸ್ಕರ ಮಕ್ಕಳೆಲ್ಲ ಅಷ್ಟೊಂದು ಸಕ್ಸಸ್ಫುಲ್ ಆಗಿ ಅಚೀವ್ ಮಾಡಿರ್ತಾರೆ, ಲೈಫಲ್ಲಿ ಅಚೀವ್ ಮಾಡಿರ್ತಾರೆ. ಮತ್ತೆ 10:30 ಮಲಿಕೊಳ್ಳೋದು, ಬೆಳಿಗ್ಗೆ 5:30. ಓಕೆ. ಇದೇನಾರ ಬೇರೆ ಏನಾರ ತೊಂದ್ರೆ ಆತರ ಏನಾರ ಇರುತ್ತಾ ಇದ್ರೆ? ಇಲ್ಲೇನು ತೊಂದ್ರೆ ಇಲ್ಲ. ಆಮೇಲೆ ಯಾವಾಗ್ಲೂ ಶನಿವಾರದ ಹೊತ್ತು ಫುಲ್ ಡಿಫ್ರೆಂಟ್ ಡಿಶಸ್ ಮಾಡಿಸ್ತಾರೆ. ಮಧ್ಯಾಹ್ನದ ಹೊತ್ತು ನೀವೇನ ಮಾಡ್ತೀರಾ? ಫುಲ್ ವೆಜ್ ಸ್ವೀಟ್ಸ್. ನೀವೇನಾದ್ರು ವರ್ಕ್ ಮಾಡ್ತೀರಾ ಅಪಾರ್ಟ್ ಫ್ರಮ್ ಇದು ಕರಿಕ್ಯುಲಮ್ ಆಕ್ಟಿವಿಟೀಸ್? ಅದು ಬಿಟ್ಟು ನೀವೇನೋ ಹೆಲ್ಪ್ ಮಾಡೋದು? ನಮ್ಗೆ ಏನೋ ಎಲ್ಲ ಹೆಲ್ಪ್ ಇರುತ್ತೆ. ಶನಿವಾರದ ಕ್ಲೀನಿಂಗ್ಸ್ ಎಲ್ಲ ಮಾಡಿಸ್ತಾರೆ. ಎಲ್ಲಾ ಕ್ಲಾಸ್ಗೂ ಒಂದೊಂದ್ ಏರಿಯಾ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಕ್ಲೀನ್ ಮಾಡ್ಬೇಕು ಅಂತ ಕೊಡ್ತಾರೆ. ಅದಾದ್ಮೇಲೆ ಲ್ಯಾಬ್ಸ್ ಅಲ್ಲೆಲ್ಲ ಅದು ವರ್ಕ್ ಎಲ್ಲ ಮಾಡಿಸ್ತಾರೆ. ಅದು ATL ಲ್ಯಾಬ್ ಅಂತ ಎಲ್ಲ ಹೊಸದಾಗಿ ಮಾಡಿಸಿದ್ದಾರೆ. ATL ಅಂದ್ರೆ ಅಲ್ಲೆಲ್ಲ ರೋಬೋಟಿಕ್ಸ್ ಇರುತ್ತೆ ಜಾಸ್ತಿ. ರೋಬೋಟಿಕ್ಸ್ ಎಲ್ಲ ಈಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹೈಸ್ಕೂಲ್ ಲೆವೆಲ್ ಅಲ್ಲೇ ಇದು ಮಾಡ್ತಾ ಇದ್ದಾರೆ. 8th 7th ಅವರೆಲ್ಲ ಸೇರ್ಕೋಬಹುದು ಅಲ್ಲಿ. ರೋಬೋಟಿಕ್ಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ. ಲ್ಯಾಬ್ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಲ್ಯಾಬ್ ಇರುತ್ತೆ ಅಂತ ಮಾಡ್ಬಿಟ್ಟಿದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಸೈನ್ಸ್, ಬಯಾಲಜಿ, ಆಮೇಲೆ ಜೂನಿಯರ್ ಸೈನ್ಸ್, ಸೀನಿಯರ್ ಸೈನ್ಸ್ ಅಂತ ಡಿಫ್ರೆಂಟ್ ಲ್ಯಾಬ್ಸ್ ಇದೆ. ಅದ್ರ ಜೊತೆ ರೋಬೋಟಿಕ್ಸ್ ಎಲ್ಲ, ಕಂಪ್ಯೂಟರ್ ಲ್ಯಾಬ್, ಆಮೇಲೆ ಒಂದು ಸ್ಯಾಮ್ಸಂಗ್ ಲ್ಯಾಬ್ ಅಂತ ಇದೆ. ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಅಲ್ಲೆಲ್ಲ ಟ್ಯಾಬ್ಸ್ ಮತ್ತೆ ಲ್ಯಾಪ್ಟಾಪ್ಸ್ ಯಾವಾಗ್ಲೂ ಕೊಡ್ತಾರೆ ನಮ್ಗೆ. ನಾವು ಅದಕ್ಕೆ ಲೆಟರ್ಸ್ ಬರ್ಸ್ಕೊ ಬರ್ಬೇಕು ಆ ಟೀಚರ್ಸ್ ಇಂದ. ನಾವೇನಾದ್ರು ವರ್ಕ್ ಮಾಡ್ಬೇಕಂದ್ರೆ ಲೆಟರ್ ಬರ್ಸ್ಕೊಂಡು ಕಂಪ್ಯೂಟರ್ ಮ್ಯಾಮ್ಗೆ ಕೊಟ್ರೆ ಅವರೆಲ್ಲ ಲ್ಯಾಪ್ಟಾಪ್ ಟ್ಯಾಬ್ ಕೊಡ್ತಾರೆ. ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಇದೆಯಾ? ಇಂಟರ್ನೆಟ್ ಎಲ್ಲ ಕನೆಕ್ಷನ್ ಇದೆ. ಆಮೇಲೆ ಸರ್ ಒಂದೊಂದ್ ಪೀರಿಯಡ್ ಅಲ್ಲಿ ಸರ್ಗೆ ಎಂಟರ್ಟೈನ್ಮೆಂಟ್ ಸಿಗ್ಬೇಕಂತ ಮಕ್ಳಿಗೆ ಟ್ಯಾಬ್ಸ್ ನೆಲ್ಲ ಕೊಡಿಸ್ತಾರೆ ಕ್ಲಾಸ್ ಅಲ್ಲಿ. ಎಲ್ಲ ವ್ಯವಸ್ಥೆ ಇದೆ, ಫೆಸಿಲಿಟಿ ನೋಡಿ. ಎಲ್ಲಾ ವ್ಯವಸ್ಥೆನೂ ಇದೆ ನೋಡಿ. ಆಸ್ ಪರ್ NEP ಮಾಡ್ತಾರೆ. NEP 2020 ಇದೆಯಲ್ಲ ಪಾಲಿಸಿ, ಅದ್ರಲ್ಲಿ ಏನೇನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಆಲ್ರೆಡಿ ನವೋದಯಲ್ಲಿ ರನ್ ಆಗ್ತಾ ಇದೆ. ಹೇಳಿದ್ರಲ್ಲ ಅದು ಏನದು 5+3+3+4 ಅಂತ ಏನೋ ಇದೆ. 5 ವರ್ಷ ಪ್ರೈಮರಿ ಸ್ಕೂಲು, 3 ವರ್ಷ ನರ್ಸರಿ ಪ್ಲಸ್ 1ನೇ ಕ್ಲಾಸ್ 2ನೇ ಕ್ಲಾಸ್ ಸೇರಿಸಿ ಫೌಂಡೇಶನ್ ಕೋರ್ಸ್ ಅಂತ ಹೇಳ್ತಾರೆ. ಫಸ್ಟ್ 5 ವರ್ಷ, ಆಮೇಲೆ 3 ವರ್ಷ 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸು ಅದು ಸೆಕೆಂಡ್ ಬ್ಯಾಂಡ್. ಅದಾದ್ಮೇಲೆ ಎಷ್ಟಾಯ್ತು? 3, 4, 5, 6, 7, 8 ಅದು ಇನ್ನೊಂದು ಬ್ಯಾಂಡ್. ಅದಾದ್ಮೇಲೆ 9, 10, 11, 12
ಅದು ಇನ್ನೊಂದು ಕೋರ್ಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ NEP ಇನ್ನೇನು ಮಾಡಿದ್ದಾರೆ ಅಂದರೆ ಇವ್ರು ಹೇಳಿದ್ರಲ್ಲ, ಫಿಸಿಕ್ಸ್ಗೆ ಫಿಸಿಕ್ಸ್ ಲ್ಯಾಬ್ ಇರುತ್ತೆ, ಕೆಮಿಸ್ಟ್ರಿಗೆ ಕೆಮಿಸ್ಟ್ರಿ ಲ್ಯಾಬ್ ಇರುತ್ತೆ, ಬಯಾಲಜಿಗೆ ಬಯಾಲಜಿ ಲ್ಯಾಬ್ ಇರುತ್ತೆ, ಕಂಪ್ಯೂಟರ್ಗೆ ಕಂಪ್ಯೂಟರ್ ಲ್ಯಾಬ್ ಇರುತ್ತೆ, ಅದ್ರ ಜೊತೆಗೆ ರೋಬೋಟಿಕ್ಸ್ ATL ಲ್ಯಾಬ್ ಅಂತ ಹೇಳಿದ್ದಾರೆ. ರೋಬೋಟಿಕ್ಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ. NEP ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಕಾರ್ಪೆಂಟ್ರಿ, ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗು ಮತ್ತು ಈ ರೋಬೋಟಿಕ್ಸ್ ಅದೆಲ್ಲ NEP ಮೆನ್ಷನ್ ಮಾಡಿದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಆಲ್ ಓವರ್ ಇಂಡಿಯಾ ಎಲ್ಲ ಸ್ಕೂಲು ಕಾಲೇಜಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸ್ಟೇಟ್ ಗೌರ್ಮೆಂಟಲ್ಲಿ ಸ್ವಲ್ಪ ಇದಾಗ್ತಾ ಇದೆ. ಆ ಗೌರ್ಮೆಂಟ್ ಹೇಳಿದ್ರೆ ಈ ಗೌರ್ಮೆಂಟ್ ಕೇಳಲ್ಲ, ಈ ಗೌರ್ಮೆಂಟ್ ಹೇಳಿದ್ರೆ ಆ ಗೌರ್ಮೆಂಟ್ ಕೇಳಲ್ಲ. ಸೊ ಅದು ಟಜಲ್ ನಡೀತಾ ಇದೆ. ಇಲ್ಲಿ ನವೋದಯ ಸ್ಕೂಲಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ, ಆಲ್ಮೋಸ್ಟ್ 90% ಇಂಪ್ಲಿಮೆಂಟ್ ಆಗಿದೆ. ಅದಕ್ಕೋಸ್ಕರ NEP ತುಂಬ ಒಳ್ಳೆಯದು. NEP ಇಂಪ್ಲಿಮೆಂಟ್ ಮಾಡಿ ನೋಡಿದ್ರೆ NEP ಏನಾರ ಎಲ್ಲ ಸ್ಕೂಲು ಕಾಲೇಜಲ್ಲೂ ಇಂಪ್ಲಿಮೆಂಟ್ ಮಾಡಿದ್ರೆ ಎಲ್ಲ ಸ್ಕೂಲ್ದು ಸ್ಟ್ಯಾಂಡರ್ಡು ನವೋದಯ ಸ್ಕೂಲ್ ಸ್ಟ್ಯಾಂಡರ್ಡ್ಗೆ ರೀಚ್ ಆಗುತ್ತೆ. ಇದೆ ಅದನ್ನ ಇಲ್ಲೇ ರಿಯಲ್ ಲೈಫ್ ಎಕ್ಸಾಂಪಲ್ ಇಲ್ಲೇ ಮುಂದ್ಗಡೆ ಹೇಳ್ತಾ ಇದ್ದಾರೆ. ಯಾರೋ ಒಬ್ಬ ಪೊಲಿಟಿಷಿಯನ್ ಹೇಳ್ದ, ಇನ್ಯಾರೋ ಸೈಂಟಿಸ್ಟ್ ಹೇಳ್ದ, ಇನ್ಯಾರೋ ಆದಿ ಬೀದಿಲಿ ಹೋಗೋನು ಹೇಳ್ದ, ಸ್ಕೂಲ್ ಟೀಚರ್ ಹೇಳ್ದ, ಆ ಥರ ಎಲ್ಲ ರಿಯಲ್ ಲೈಫಲ್ಲಿ ಸ್ಕೂಲಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಸ್ಟೂಡೆಂಟೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇದು ತುಂಬ ಚೆನ್ನಾಗಿದೆ ಅನ್ಕೋತೀನಿ. ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಇನ್ ಮಂಡ್ಯ ಅಂತ ಹೇಳ್ಬೋದಾ? ಮಂಡ್ಯ ಅಂತ ಹೇಳ್ಬೋದು, ಕರ್ನಾಟಕ ಅಂತಾನೆ ಹೇಳ್ಬೋದು. ಅಲ್ಲ, ಆಯಾ ಡಿಸ್ಟಿಕ್ ಅಲ್ಲಿ ಪ್ರತಿಯೊಂದು ಸ್ಕೂಲಲ್ಲೂ ನವೋದಯ ಸ್ಕೂಲ್ ಇರೋದ್ರಿಂದ ಆಯಾ ಡಿಸ್ಟಿಕ್ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು. ಇದನ್ನ ತುಂಬಾ ಚೆನ್ನಾಗಿದೆ ನೋಡಿ, ಆದಷ್ಟು ಟ್ರೈ ಮಾಡಿ ಮ್ಯಾಕ್ಸಿಮಮ್. ಈಗ ಮಕ್ಳು ಕಷ್ಟ ಆಗುತ್ತೆ ಅಂತ ಸೋಲಾರ್ ಲೈಟ್ಸ್ ಹಾಕ್ಸ್ಕೊಟ್ಟಿದ್ದಾರೆ. ಎಲ್ಲ ರೋಡಲ್ಲೆಲ್ಲ ಸೋಲಾರ್ ಲೈಟ್ಸ್, ಮತ್ತೆ ಔಸ್ತವೆಲ್ಲ ಸೋಲಾರ್ ಲೈಟ್ಸ್, ಮತ್ತೆ ಜನರೇಟರ್ಸ್ ಎಲ್ಲ ಐತೆ. CB ಏನಾದ್ರು ಕಟ್ಟಾದ್ರೆ ಕರೆಂಟ್ ಏನಾದ್ರು ಹೊಟ್ಟೋದ್ರೆ ರಾತ್ರಿ ಹೊತ್ತು ಇವರೆಲ್ಲ ಶೆಡ್ಯೂಲ್ ಮಿಸ್ ಆಗ್ಬಾರ್ದಲ್ಲ, ಜನರೇಟ್ ಎಲ್ಲ ಇರುತ್ತೆ. ಮತ್ತೆ ಏನೇನು ಹೇಳ್ತಾರೆ, ಏನೋ ಸ್ಟೂಡೆಂಟ್ ಮ್ಯೂಚುವಲ್ ಎಕ್ಸ್ಚೇಂಜ್ ಏನದು, ಇನ್ನೊಂದ್ ಕಡೆ ಹೋಗೋದು, ಅದೇನದು ಹೇಳಿದ್ರಲ್ಲ, ಮೈಗ್ರೇಷನ್ ಅಂತ ಹೇಳ್ತಾ ಇದಾರೆ. ಎಷ್ಟನೇ ಕ್ಲಾಸ್ ಅಲ್ಲ ಅದು, ಏನದು ಮೈಗ್ರೇಷನ್? ಅದು 9th ಗೆ 12 ಬಾಯ್ಸ್ 12 ಗರ್ಲ್ಸ್ ಅಂತ ಎರಡೆರಡು ಸ್ಕೂಲ್ ಇಂದ ಎಕ್ಸ್ಚೇಂಜ್ ಮಾಡಿಸ್ಕೊಳ್ತಾರೆ ಮಕ್ಳನ್ನ. ಅಂದ್ರೆ ಆ ಸ್ಕೂಲ್ ಇಂದಾನು 24 ಮೆಂಬರ್ಸ್ ಈ ಸ್ಕೂಲ್ಗೆ ಮಕ್ಳು ಬರ್ಬೇಕು 9th ಅವರು, ಈ ಸ್ಕೂಲ್ ಇಂದಾನು 24 ಮೆಂಬರ್ಸ್ ಆ ಸ್ಕೂಲ್ಗೆ ಹೋಗ್ಬೇಕು. ಮೈಗ್ರೇಷನ್ ಅಂದ್ರೆ ಇಲ್ಲೊಂದು ನವೋದಯ ಸ್ಕೂಲ್ ಇರುತ್ತೆ, ಇನ್ನೊಂದು ಸ್ಟೇಟ್ ಅಲ್ಲಿ ಯಾವ್ದೋ ಒಂದು ಸ್ಟೇಟ್ ಅಲ್ಲಿ ನವೋದಯ ಸ್ಕೂಲ್ ಇರುತ್ತೆ. ಇಲ್ಲಿಂದ 24 ಸ್ಕೂಲ್, 24 ಸ್ಟೂಡೆಂಟ್, 12 ಸ್ಟೂಡೆಂಟ್ 9th ಸ್ಟ್ಯಾಂಡರ್ಡ್ ಇಂದ 12 ಸ್ಟೂಡೆಂಟ್ 9th ಸ್ಟ್ಯಾಂಡರ್ಡ್ ಇಂದ ಬಾಯ್ಸ್, 12 ಗರ್ಲ್ಸ್. 9ನೇ ಕ್ಲಾಸ್ ಇಂದ 12 ಸ್ಟೂಡೆಂಟ್ ಬಾಯ್ಸ್, 9ನೇ ಕ್ಲಾಸ್ ಇಂದ 12 ಸ್ಟೂಡೆಂಟ್ ಗರ್ಲ್ಸ್. ಟೋಟಲ್ ಗೆ 24 ಸ್ಟೂಡೆಂಟ್ ಈ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಹೋಗಿ ಸ್ಕೂಲಲ್ಲಿ ಅಲ್ಲಿ ಓದೋದು. ಆ ಸ್ಟೇಟ್ ಅಲ್ಲಿರೋ ಆ 9ನೇ ಕ್ಲಾಸ್ ಅಲ್ಲಿ ಓದ್ತಾರೋ 12 ಜನ ಹುಡುಗರು, 12 ಜನ ಹೆಣ್ಣು ಮಕ್ಕಳು ಈ ಸ್ಟೇಟ್ಗೆ ಮಂಡ್ಯ ಡಿಸ್ಟ್ರಿಕ್ಟ್ ಬಂದು ಕೂತ್ಕೊಂಡು ಇಲ್ಲಿ ಏನಿದೆ ಸಿಸ್ಟಮ್ ಅದನ್ನ ಫಾಲೋ ಮಾಡಿ, ಸಿಲೆಬಸ್ ಎಲ್ಲ ಸೇಮ್ ಇದೆ, ಅಲ್ಲೂ ಸಿಲೆಬಸ್ ಸೇಮು, ಇಲ್ಲೂ ಸಿಲೆಬಸ್ ಸೇಮ್ ಇದೆ, ಟೀಚರ್ಸ್ ಎಲ್ಲ ಸೇಮ್ ಇದ್ರಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ತೊಂದರೆ ಏನಾಗಲ್ಲ. ಸೊ 1 ವರ್ಷ ಈ ರೀತಿ ಮೈಗ್ರೇಷನ್ ಅಂತ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಅದರಲ್ಲಿ ಇವರು ಸೆಲೆಕ್ಟ್ ಆಗಿದ್ದಾರೆ ಈ ವರ್ಷ. 80 ಮಕ್ಕಳಲ್ಲಿ 12 ಜನ ಬಾಯ್ಸ್ ಅಲ್ಲಿ ಇವರು ಒಬ್ಬರಾಗಿದೆ, ಇವರು ಸೆಲೆಕ್ಟ್ ಆಗಿದೆ. ಕಂಗ್ರಾಚುಲೇಷನ್. ಈಗ ಹೋಗ್ತಾ ಇದಾರೆ, ಏನ್ ಅನ್ಸುತ್ತೆ ನಿಮ್ ಎಕ್ಸ್ಪೀರಿಯನ್ಸ್? ನಮಗೆ ಇಷ್ಟ ಆಗುತ್ತೆ, ಬಟ್ ನಮ್ ಪೇರೆಂಟ್ಸ್ ಒಪ್ತಿಲ್ಲ. ಆದ್ರೂ ನಂಗೆ ಇಷ್ಟ. ಅಲ್ಲಿ ಹೋಗಿ ಹಿಂದಿ ಹೇಳ್ಕೊಡ್ತಾರಲ್ಲ ಜಾಸ್ತಿ, ಹಿಂದಿ ಕಲಿಬೇಕಂತ ಆಸೆ, ಮತ್ತೆ ಡಿಫ್ರೆಂಟ್ ಕ್ಲೈಮೇಟ್ ಗೆ ಸೆಟ್ ಆಗ್ಬೇಕಂತ ಆಸೆ. ಅಲ್ಲೆಲ್ಲ ತುಂಬಾ ಚಳಿ ಇರುತ್ತೆ ಅಂತ ಹೇಳ್ತಿರ್ತಾರೆ. ಅಲ್ಲೆಲ್ಲ ಗಂಗಾ ರಿವರ್ ಎಲ್ಲ ಹರಿತಿರುತ್ತೆ. ನಮ್ ಸ್ಕೂಲ್ಗೆ ಸಿಕ್ಕಿರೋದು ಹರಿದ್ವಾರ್ ಅಂತ. ಹರಿದ್ವಾರು ಅದು ಉತ್ತರಾಖಂಡ್ ಅಲ್ಲಿ ಐತೆ ಆಯ್ತಾ. ಹರಿದ್ವಾರ್ ಅಲ್ಲಿರೋ ಸ್ಕೂಲ್ಗೆ ನಮ್ ಸ್ಕೂಲಿಂದ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗ್ ಮಕ್ಳು ಬರ್ತಾರೆ. ಅಲ್ಲಿ ತುಂಬಾ ಚಳಿ ಇದೆ ಅಂತಾರೆ. ನಾನು ಅಲ್ಲಿ ಹೋಗ್ಬೇಕು ಅಂತ ತುಂಬಾ ಇಷ್ಟ ಇತ್ತು, ಅದಕ್ಕೆ ಹೋಗ್ತೀವಿ. ನೋಡಿ, ಈಗ ಹುಡುಗಂಗೆ ಇಷ್ಟ ಇದೆ, ಪೇರೆಂಟ್ಗೆ ಇಷ್ಟ ಇಲ್ಲ. ಇವ್ರೇನಿಲ್ಲ, ಸಾಮಾನ್ಯ ನಮ್ಮ ಪೇರೆಂಟು ಅಷ್ಟೇನೆ. ಅಷ್ಟು ದೂರ ಏನಕ್ಕೆ ಹೋಗ್ಬೇಕು, ಈಗ ಹೋಗಿದ್ದಲ್ಲ ಇವ್ರ ಮನೆಗೆ ಹೋಗಿ ಮಾತಾಡಲ್ಲ, ಅಷ್ಟು ದೂರ ಕಳಿಸ್ಬಾರ್ದು, ನಮ್ಗಂತೂ ಇಷ್ಟ ಇಲ್ಲ, ಆ ಥರ ಎಲ್ಲ ಹೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ಹೇಳೋದು ಅಷ್ಟೇ, ಒಂದು ವಾತಾವರಣ ಚೇಂಜ್ ಆಗುತ್ತೆ. ಈ ಮಕ್ಕಳೆಲ್ಲ ಲ್ಯಾಂಗ್ವೇಜ್ ಎಲ್ಲ ಪೂರ್ತಿ ಗ್ರಿಪ್ ಬರುತ್ತೆ. ಹಿಂದಿ ಲ್ಯಾಂಗ್ವೇಜ್ನ ಇವ್ರು 1 ವರ್ಷದಲ್ಲಿ ಮಾಸ್ಟರ್ ಆಗಿಬಿಟ್ಟಿರ್ತಾರೆ ಕಲ್ತ್ಕೊಂಡು. ಏನಕ್ಕೆ ಅಂದ್ರೆ ನಂದೇ ಎಕ್ಸಾಂಪಲ್ ಕೊಡ್ತೀನಿ. ಮಾಮೂಲಿ ನಾವು ಕನ್ನಡ ಮೀಡಿಯಮ್ಮು 10ನೇ ಕ್ಲಾಸ್ ಗಂಟ ಇಲ್ಲೇ ಲೋಕಲ್ ಸ್ಕೂಲಲ್ಲಿ ಓದಿರ್ತೀವಿ, ಪ್ರೈವೇಟ್ ಸ್ಕೂಲು ಅಥವಾ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತೀವಿ. 10ನೇ ಕ್ಲಾಸ್ ಗಂಟ ನಮಗೆ ಹಿಂದಿ ಓದಕ್ಕೆ ಬರುತ್ತೆ, ಬರೆಯಕ್ಕೆ ಬರುತ್ತೆ, ಮಾತಾಡಕ್ಕೆ ಬರಲ್ಲ ಆಯ್ತಾ. ಹಿಂದಿಲಿ ಔಟ್ ಆಫ್ ಔಟ್ ಎಲ್ಲ ಮಾರ್ಕ್ಸ್ ತೆಗಿತಾ ಇದ್ದೇವೆ ನಾವು, ಆದ್ರೆ ನಮಗೆ ಮಾತಾಡಕ್ಕೆ ಬರಲ್ಲ. ನಾನು ಹಿಂದಿ ಯಾವಾಗ ನಾನು ಮಾತಾಡೋದು ಕಲ್ತಿದ್ದು ಅಂದರೆ ಇಂಜಿನಿಯರಿಂಗ್ 4 ವರ್ಷ ಮುಗಿದು ಗುಜರಾತಲ್ಲಿ 6 ತಿಂಗಳು ಇದಕ್ಕೆ ಹೋಗಿದೆ, ಸೈಟ್ ಇಂಜಿನಿಯರ್ ಕೆಲಸಕ್ಕೆ ಹೋಗಿದೆ. ಗುಜರಾತಲ್ಲಿ ಜಾಮ್ನಗರದಲ್ಲಿ ಸೈಟ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೆ. 6 ತಿಂಗಳು ನಾನು ಕಲ್ತಿದ್ದು. ಲೇಬರ್ ಎಲ್ಲ ಆಡ್ಕೊತಾ ಇದ್ರು ನಮ್ಮನ್ನ, ನಮ್ಮ ಲೇಬರ್ ಎಲ್ಲ ನಮ್ಮನ್ನೆಲ್ಲ ಬಾಯಿ ಪೇಲೆ ಹಿಂದಿ ಸಿಕ್ಕು ಅಂದ್ಬಿಟ್ಟು ಅವರೆಲ್ಲ ಆಡ್ಕೊತಾ ಇದ್ರು. ನಾನು ಅಲ್ಲಿ 6 ತಿಂಗಳು ಹಿಂದಿ ಕಲ್ತಿದ್ದು. ನೋಡಿ, ನಾನು ಎಷ್ಟು ಕಲ್ತಾಗ ವಯಸ್ಸು ಒಂದು 23-24 ವಯಸ್ಸೇನಾಗಿತ್ತು. ಈ ಮಕ್ಕಳೆಲ್ಲ 9ನೇ ಕ್ಲಾಸಲ್ಲೇ ಕಲಿತಾ ಇದ್ದಾರೆ. ಒಂದು ಓದಕ್ಕೆ ಬರುತ್ತೆ, ಬರೆಯಕ್ಕೆ ಬರುತ್ತೆ. ಆ ಲ್ಯಾಂಗ್ವೇಜ್ನ ಅಲ್ಲಿ ಹೋಗಿ ಆಲ್ಮೋಸ್ಟ್ ಮಾಸ್ಟರ್ ಥರನೇ ಕಲ್ತ್ಕೊಂಡು ಬಂದಿರ್ತಾರೆ. ಬೇಕು ಅಂದರೆ ನಾವು ಮುಂದಿನ ವರ್ಷ ಪಾಠ ಮಾಡಿಸ್ಬೋದು ಈ ಮಕ್ಳ ಕೈಯಲ್ಲಿ. ಆ ಲೆವೆಲ್ಗೆಲ್ಲ ಇಂಪ್ರೂವ್ ಆಗುತ್ತೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಎಲ್ಲ ಬೇರೆ ಬೇರೆ ರಾಜ್ಯ, ಭಾಷೆ, ಜನಗಳು ಮತ್ತು ಟೀಚರ್ಸು ಮತ್ತು ಅಲ್ಲಿ ವಾತಾವರಣ ಕ್ಲೈಮೇಟ್ಗೆಲ್ಲ ಅಡ್ಜಸ್ಟ್ ಆಗಿರೋದ್ರಿಂದ ಇವರು ಒಂಥರ
ಏನೋ ಪರ್ಸನಾಲಿಟಿ ಎಲ್ಲ ತುಂಬ ಚೇಂಜಸ್ ಆಗುತ್ತೆ. ಈಗ ನೋಡ್ತಾ ಇರೋ ಪುನೀತೆ ಬೇರೆ, ಆಫ್ಟರ್ 1 ಇಯರ್ ನೋಡೋ ಪುನೀತೆ ಬೇರೆ. ಅದಕ್ಕೋಸ್ಕರ ಅವ್ರ ಪೇರೆಂಟ್ಗೂ ರಿಕ್ವೆಸ್ಟ್ ಮಾಡ್ಕೊಂಡೆ, ಧೈರ್ಯವಾಗಿ ಕಳಿಸಿ, ಏನಿಲ್ಲ ಕಂಪ್ಲೀಟ್ ಚೇಂಜ್ ಆಗಿ ಬರ್ತಾನೆ ಅಂದ್ಬಿಟ್ಟು. ತುಂಬ ಖುಷಿ ಆಗ್ತಾ ಇದೆ. ಓಕೆ, ಮತ್ತೆ ಬೇರೆ ಏನಾರ ಸ್ಪೆಷಲಾಗಿ ಏನಾರು ಹೇಳೋದಿದೆಯಾ ಮಕ್ಕಳಿಗೆ? ಸ್ಪೆಷಲ್ ಆಗಿ ಏನೋ ಹೇಳೋ ಇಲ್ಲ, ಅದೇ ರೋಟೀನ್ ಕಂಟಿನ್ಯೂ ಆಗ್ತಾ ಇರುತ್ತೆ ಯಾವಾಗ್ಲೂ. ಯಾವಾಗಲೂ ಅದೇ ಆಮೇಲೆ ಕೇಳ್ತಾ ಒಂದೊಂದ್ಸತಿ ಇದು ಅಲ್ಯೂಮಿನಿ ಅಂತ ಇದೇನ ಇದು ಮಾಡ್ತಾರಾ, ಹೊಡಿಯೋದು ಗಿಡಿಯೋದು ಆ ಥರ ಏನಾರು ಇದೆಯಾ ಸ್ಕೂಲಲ್ಲಿ? ಆತರ ಏನು ಇಲ್ಲ. ನಮ್ಗ್ ಸೀನಿಯರ್ಸ್ ಬಗ್ಗೆ ತುಂಬಾ ಗೊತ್ತಿಲ್ಲ, ಬಟ್ ಜೂನಿಯರ್ಸ್ ಆತರ ಏನು ಮಾಡೋದಿಲ್ಲ. ಅಲ್ಲ, ಮಕ್ಳೇನೋ ಅದು ರ್ಯಾಗಿಂಗ್ ಗೀಗಿಂಗ್ ಆ ಥರ ಏನಿಲ್ಲ ಸ್ಕೂಲಲ್ಲಿ? ಏನಿಲ್ಲ. ಆ ಥರ ಏನು ಮಾಡಲ್ಲ. ಟೀಚರ್ಸ್ ಏನಾರ ಸ್ಕೂಲಲ್ಲಿ ಏನಾರು ಗಲಾಟೆ ಮಾಡಿದ್ರೆ? ಟೀಚರ್ಸ್ ಏನಾರು ಕ್ಲಾಸ್ ಅಲ್ಲಿ ಏನಾರು ಟೀಚರ್ಸ್ ಗೆ ಡಿಸ್ಟರ್ಬ್ ಮಾಡ್ತಿದ್ರೆ ಆಗ ಬೈತಾರೆ. ಆಮೇಲೆ ಏನಾರು ಹೋಮ್ ವರ್ಕ್ ಮಾಡ್ಕೊ ಬಂದಿಲ್ಲ ಅಂದ್ರೆ ಆಗೇನೋ 1-2-3 ಏಟ್ ಹೊಡಿತಾರೆ. ಸಣ್ಣ ಪುಟ್ಟ ಇರ್ತವೆ, ಸಣ್ಣ ಪುಟ್ಟ ಏನೋ ಇದ್ದೇ ಇರುತ್ತೆ. ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಟೀಚರ್ಸ್. ಹೊಡಿಯಕ್ ಬರಲ್ಲ ಜಾಸ್ತಿ, ತುಂಬಾ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಜಸ್ಟ್ ಇನ್ಸ್ಟ್ರಕ್ಷನ್ ಲೈನ್ ಅಪ್ ಆಗ್ಬಿಟ್ಟಿರ್ತಾರೆ ಮಕ್ಕಳು. ಟೀಚರ್ ಹೇಳೋ ಇದ್ರಲ್ಲೇ ಲೈನ್ ಅಪ್. ಯಾವ ಮಕ್ಕಳು ಹೊಡ್ಸ್ಕೊಳ್ಳೋ ಅಷ್ಟು ಇದಾಗಿರಲ್ಲ, ಏನಂದ್ರೆ ವರ್ಸ್ಟ್ ಆಗಿರಲ್ಲ ಮಕ್ಕಳು. ಯಾಕಂದ್ರೆ ಆಲ್ಮೋಸ್ಟ್ ಅಷ್ಟೊಂದು ಟಫೆಸ್ಟ್, ಅದಂದ್ರೆ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ ಇನ್ ಇಂಡಿಯಾ ಅಂತ ಹೇಳ್ಬೋದು ನವೋದಯ ಸ್ಕೂಲ್. ಅದನ್ನ ಪಾಸ್ ಆಗಿ ಬಂದಿದ್ದಾರೆ ಅಂದ್ರೆ ಮಕ್ಕಳಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಸ್ವಲ್ಪ ಜವಾಬ್ದಾರಿ ಇರುತ್ತೆ. ಸೊ ಆ ಥರ ಏನು ಸಣ್ಣ ಪುಟ್ಟ ಡೈರೆಕ್ಟ್ ಆಗಿ ಮಾಡಬೇಡ ಅಂತ ಹೇಳಿ ಒಂದು ಸ್ವಲ್ಪ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾಡಿದ್ರೆ ಎಲ್ಲ ಮಕ್ಕಳು ಎಲ್ಲ ಕೇಳ್ತಾರೆ. ಮತ್ತೆ ಫೈನಲ್ ಆಗಿ ಇನ್ನೊಂದು ಏನು ಕೇಳೋಣ ಅಂತ ಇದ್ದೀನಿ, ನವೋದಯ ಸ್ಕೂಲ್ಗೆ ಏನೋ ಜಾಯ್ನ್ ಆಗಿದ್ದೀರಾ, ಮುಂದೆ ಏನಾಗಬೇಕು ಅನ್ಕೊಂಡಿದ್ದೀರಾ ಅಲ್ಟಿಮೇಟ್ ಲೈಫಲ್ಲಿ? ನಾನು IAS ಆಗ್ಬೇಕಂತ ಇದ್ದೀನಿ. ಅದ್ ನನ್ ಫಸ್ಟ್ ಇಂದಾನು ಗೋಲ್ ಇತ್ತು. IAS ಯಾಕೆ ಅಂದ್ರೆ ನಾನು ನಮ್ ಡಿಸ್ಟ್ರಿಕ್ಟ್ ಏನಾದ್ರು ಮಾಡ್ಬೇಕಂತ ಆಸೆ. ಅದಕ್ಕೋಸ್ಕರ ನಾನು ಈಗ್ಲಿನಿಂದಾನೇ ಓದ್ಕೋಬೇಕು. UPSC ಎಕ್ಸಾಮ್ ಬರೀಬೇಕು. ಆದ್ರೆ ಅದು ತುಂಬಾ ಟಫ್ ಐತೆ ಅಂತ ಕೇಳಿದೀನಿ. ಅದಕ್ಕೋಸ್ಕರ ಓದ್ಕೋಬೇಕು, ಪ್ರಯತ್ನ ಪಡ್ಬೇಕು ಅಂತ ಇಷ್ಟ. ಆಮೇಲೆ ಈ ಸ್ಕೂಲಲ್ಲಿ ಅದಕ್ಕೆಲ್ಲ ತುಂಬಾ ಫೆಸಿಲಿಟಿ ಇರುತ್ತೆ. ನಾವು ಓದ್ಕಂದ್ರೆ ಇಲ್ಲಿ ಆರಾಮಾಗಿ IAS ಪಾಸ್ ಆಗ್ಬೋದು. ಅವರೆಲ್ಲ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಹೇಳಿದ್ನಲ್ಲ 10:30 ತನಕ ಓದ್ಕೋಬಹುದು. ಕಂಪ್ಯೂಟರ್ ಫೆಸಿಲಿಟಿ ಇದೆ, ಇಂಟರ್ನೆಟ್ಗೆ ಆಕ್ಸೆಸ್ ಇದೆ, ಯೂಟ್ಯೂಬಲ್ಲೂ ಜನರಲ್ ಸ್ಟಡೀಸು, ಪೇಪರ್ಸ್, ಅದೇ UPSC ಸಿಲೆಬಸ್ ಎಲ್ಲ ನೋಡ್ಕೊಂಡು ಮಕ್ಕಳು ಪ್ರಾಕ್ಟೀಸ್ ಮಾಡ್ಕೋಬಹುದು, ಅನುಕೂಲ ಆಗುತ್ತೆ. ಅದಕ್ಕೆ ನಾನೆಲ್ಲ ಏನು ಹೇಳ್ತಾ ಇದ್ದೀನಿ, ಎಲ್ಲ ಜನರಲ್ ಆಗಿ ಇವ್ರಿಗೆ ಅಂತೆಲ್ಲ ಜನರಲ್ ಆಗಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಪೇರೆಂಟ್ಸ್ ಏನು ಮಾಡ್ತಾರೆ, ನವೋದಯ ಸ್ಕೂಲ್ಗೆ ತೊಗೊಂಡೋಗಿ ಸೇರಿಸ್ಬಿಟ್ರೆ ತಮ್ಮದು ಜವಾಬ್ದಾರಿ ಮುಗೀತು ಅಂತ ಅನ್ಕೋಬಿಟ್ಟಿರ್ತಾರೆ. ನವೋದಯ ಸ್ಕೂಲ್ಗೆ ತೊಗೊಂಡೋಗಿ ಒಂದು ಸಲ ಜಾಯಿನ್ ಮಾಡಿಸ್ಬಿಟ್ರೆ ನಮ್ಮದು ಪೂರ್ತಿ ಜವಾಬ್ದಾರಿ ಕಳ್ಕೊಂಡು ಅಂತ ಅಂದ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಜವಾಬ್ದಾರಿ ಶುರುವಾದೇ ಈಗಲೇ. ನವೋದಯ ಸ್ಕೂಲಿಗೆ ಸೇರಾದ್ಮೇಲೆ ಮಕ್ಳಿಗೆ ಜವಾಬ್ದಾರಿ ಜಾಸ್ತಿ ಆಗೋದು. ಏನಕ್ಕೇನೋ ನವೋದಯದಲ್ಲಿ CBSE ಸ್ಟ್ಯಾಂಡರ್ಡ್, NCERT ಟೆಕ್ಸ್ಟ್ ಬುಕ್ ಪಾಠ ಮಾಡ್ತಾರೆ. ಅದ್ರ ಜೊತೆಗೆ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ ರೆಡಿ ಆಗಬೇಕು. ಆಯಿತಾ, 5ನೇ ಕ್ಲಾಸ್ಗೆ 6ನೇ ಕ್ಲಾಸ್ಗೆ ಬಂದು ನವೋದಯ ಸ್ಕೂಲ್ಗೆ ಜಾಯ್ನ್ ಆಗಿದ್ದಾರೆ. 6ನೇ ಕ್ಲಾಸ್ ಎಂಡಲ್ಲಿ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರುತ್ತೆ. ಆಯಿತಾ, ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರುತ್ತೆ. ಅದರಲ್ಲಿ ಮ್ಯಾಥ್ಸ್ ಇರುತ್ತೆ, ಲ್ಯಾಂಗ್ವೇಜ್ ಇರುತ್ತೆ, ಇಂಟೆಲಿಜೆನ್ಸ್ ಇರುತ್ತೆ, ಜನರಲ್ ನಾಲೆಡ್ಜ್ ಇರುತ್ತೆ. 4 ಸಬ್ಜೆಕ್ಟ್ ಇರುತ್ತೆ. ಇದನ್ನು UPSC ಸಿಲೆಬಸ್ಗೆ ಕಂಪೇರ್ ಮಾಡಿ ನೋಡಿದಾಗ ಇದು UPSC ಸಿಲೆಬಸ್ ಸ್ಕೇಲ್ ಡೌನ್ ಸಿಲೆಬಸ್ ಅಂತ ಹೇಳ್ಬೋದು. ಆಯಿತಾ, 6ನೇ ಕ್ಲಾಸ್ ಅಥವಾ 5ನೇ ಕ್ಲಾಸ್ ಮಕ್ಕಳು ಬುದ್ಧಿ ಸಾಮರ್ಥ್ಯಕ್ಕೆ ತಕ್ಕಂತೆ ಸಿಲೆಬಸ್ನ ಕಡಿಮೆ ಮಾಡಿ UPSC ಸಿಲೆಬಸ್ ಹಾಕಿದ್ದಾರೆ ಸೈನ್ಸ್ ಸ್ಕೂಲ್. ಅದಕ್ಕೆ ಪ್ರತಿಯೊಬ್ಬರು ಮಕ್ಕಳು ನವೋದಯ ಸೇರಿರಲಿ ಅಥವಾ ಬೇರೆ ಪ್ರೈವೇಟ್ ಸ್ಕೂಲ್ ಪ್ರತಿಯೊಬ್ಬರು ಮಕ್ಕಳು 6ನೇ ಕ್ಲಾಸ್ ಎಂಡಲ್ಲಿ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರುತ್ತೆ, ಸೈನ್ಸ್ ಸ್ಕೂಲ್ಗೆ ರೆಡಿಯಾಗಿ. ಆಯಿತಾ, ಇವ್ರು ಸ್ಕಿಪ್ ಆಗಿದ್ದಾರೆ, ಆಗಲಿಲ್ಲ, ಇವರು ಟೈಮ್ ಅಡ್ಜಸ್ಟ್ ಆಗಲ್ಲ, ಪುನಃ ಸ್ವಲ್ಪ ಸಮಸ್ಯೆಗಳಿತ್ತು ಇವ್ರಿಗೆ, ಪರ್ಸ್ನಲಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಆ ವರ್ಷ. ಪುನಃ 8ನೇ ಕ್ಲಾಸು ಬರುತ್ತೆ. 8ನೇ ಕ್ಲಾಸ್ ಎಂಡಲ್ಲಿ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರಿಬೋದು. ಸೊ ಅದಕ್ಕೆ ರೆಡಿಯಾಗಿ. ಆಯಿತಾ, 8ನೇ ಕ್ಲಾಸ್ ಎಂಡಲ್ಲಿ ಬರೀರಿ. ಆಗ ಇದಕ್ಕಿಂತ ಸಿಲೆಬಸ್ ಡಬಲ್ ಇರುತ್ತೆ. ಆಯಿತಾ, 5 ಸಬ್ಜೆಕ್ಟ್ ಇರುತ್ತೆ. ಒಂದು ಮ್ಯಾಥ್ಸು, ಇನ್ನೊಂದು ಇಂಟೆಲಿಜೆನ್ಸು, ಇನ್ನೊಂದು ಲ್ಯಾಂಗ್ವೇಜು, ಮತ್ತು ಜನರಲ್ ನಾಲೆಡ್ಜ್ನ ಸ್ಪ್ಲಿಟ್ ಮಾಡಿಬಿಟ್ಟು ಜನರಲ್ ಸೈನ್ಸು, ಸೋಷಿಯಲ್ ಸೈನ್ಸ್ ಅಂತ ಮಾಡಿದ್ದಾರೆ. ಆಯಿತಾ, ಜಿಕೆನ ಸ್ಪ್ಲಿಟ್ ಮಾಡಿಬಿಟ್ಟು ಜನರಲ್ ಸೈನ್ಸು, ಸೋಷಿಯಲ್ ಸೈನ್ಸ್ ಅಂತ 5 ಸಬ್ಜೆಕ್ಟ್ ಮಾಡಿದ್ದಾರೆ. ಆಯಿತಾ, 5 ಸಬ್ಜೆಕ್ಟ್ನ ಸರಿಯಾಗಿ ಓದ್ಕೊಂಡ್ರೆ ಅದರಲ್ಲೂ ಒಳ್ಳೆ ಸ್ಕೋರ್ ಮಾಡ್ಬೋದು ಸೈನ್ಸ್ ಸ್ಕೂಲಲ್ಲಿ. 8ನೇ ಕ್ಲಾಸ್ ಎಂಡಲ್ಲೂ ಬರಿಬೋದು, 9ನೇ ಕ್ಲಾಸ್ ಎಂಡಲ್ಲೂ ಬರಿಬೋದು. 8ನೇ ಕ್ಲಾಸ್ ಸ್ಕಿಪ್ ಆಗಿದೆ ಇವ್ರದ್ದು. ನಾನು ಹೇಳ್ತಾ ಇರೋದು ಮುಂದಿನ ವರ್ಷ, ಈಗ 9ನೇ ಕ್ಲಾಸ್ ಬರ್ತಾ ಇದ್ದಾರೆ, 9ನೇ ಕ್ಲಾಸ್ ಎಂಡಲ್ಲಿ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರೀರಿ. ರಿಸಲ್ಟ್ ಏನೇ ಬರಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಇವ್ರೇನಾರು ಕ್ವಾಲಿಫೈ ಆಗಿದ್ದಾರೆ ಅಂದರೆ ಇವರು UPSC IAS ಆಗ್ತೀನಿ ಅಂತ ಏನು ಕನಸಿದೆ, IPS IAS ಆಗ್ತೀನಿ ಕನಸು ಈಗಲೇ ಕಾಣಿಸ್ತಾ ಇದೆ. ಫ್ಯೂಚರ್ ಇಲ್ಲೇ ಕಾಣಿಸುತ್ತೆ, ನಾ ಆಗ್ತೀನೋ ಇಲ್ಲೋ ಅಂದ್ಬಿಟ್ಟು. ಆಗಲಿ ಅಂದ್ರೆ ಏನು ತೊಂದಿಲ್ಲ, ಇನ್ನೊಂದು ಅಟೆಂಪ್ಟ್ ತೆಗೆದು ಪ್ರಯತ್ನ ಪಟ್ಟು ಇದು ಮಾಡುವುದು. ಯಾಕೆಂದರೆ ನವೋದಯನೇ ಪಾಸ್ ಆಗಿದ್ದೀನಿ ಅಂದರೆ ಇದು ಒಂದು ಸ್ವಲ್ಪ ರೆಸ್ಪಾನ್ಸಿಬಲ್ ಕೂತ್ಕೊಂಡು ಓದಿದ್ರೆ ಇದು ಪಾಸ್ ಆಗುತ್ತೆ. ಇದೇನು ಕೇಳ್ತಾ ಇದ್ದೀನಿ ಅಂದರೆ, 8ನೇ ಕ್ಲಾಸಲ್ಲಿ 5 ಸಬ್ಜೆಕ್ಟ್ ಇದೆಯಲ್ಲ, 5 ಸಬ್ಜೆಕ್ಟಲ್ಲಿ 3 ಸಬ್ಜೆಕ್ಟು ಯಾವುದದು, ಮ್ಯಾಥ್ಸು, ಇಂಗ್ಲೀಷು ಮತ್ತು ಇನ್ನೊಂದು ಯಾವುದು, ಇಂಟೆಲಿಜೆನ್ಸು. ಈ 3 ಸಬ್ಜೆಕ್ಟ್ನ ಸ್ಪ್ಲಿಟ್ ಮಾಡಿಬಿಟ್ಟು ಅವರು ಜನರಲ್ ಸ್ಟಡೀಸ್ ಪೇಪರ್ 2 ಅಂತ ಮಾಡಿದ್ದಾರೆ UPSCಲಿ. ಆಯಿತಾ, ಮ್ಯಾಥ್ಸು, ಇಂಟೆಲಿಜೆನ್ಸು ಮತ್ತು ಲ್ಯಾಂಗ್ವೇಜು ಈ 3 ಸಬ್ಜೆಕ್ಟ್ನ ಸ್ಪ್ಲಿಟ್ ಮಾಡಿಬಿಟ್ಟು ಜನರಲ್ ಸ್ಟಡೀಸ್ ಪೇಪರ್ 2 ಅಂತ UPSC ಎಕ್ಸಾಮಲ್ಲಿ ಮಾಡಿದ್ದಾರೆ. ಈ GK ಇದೆಯಲ್ಲ, ಏನಾದರೂ ಜನರಲ್ ಸೈನ್ಸು, ಸೋಷಿಯಲ್ ಸೈನ್ಸು, ಈ 2 ಸಬ್ಜೆಕ್ಟ್ನ ಸ್ಪ್ಲಿಟ್ ಮಾಡಿಬಿಟ್ಟು ಜನರಲ್ ಸ್ಟಡೀಸ್ ಪೇಪರ್ 1 ಅಂತ ಮಾಡಿದ್ದಾರೆ UPSC ಪ್ರಿಲಿಮಿನರಿ
ಇದು ಪ್ರಿಲಿಮಿನರಿ ಎಕ್ಸಾಮ್ ಇದೆಯಲ್ಲ ಅದರಲ್ಲಿ 2 ಪೇಪರ್ ಇದೆ. UPSC ಪ್ರಿಲಿಮಿನರಿ ಎಕ್ಸಾಮಲ್ಲಿ 2 ಪೇಪರ್ ಇದೆ. ಒಂದು ಪೇಪರ್ ಒನ್ನು ಪೇಪರ್ 2 ಜನರಲ್ ಸ್ಟಡೀಸ್ ಪೇಪರ್ 1, ಇನ್ನೊಂದು ಜನರಲ್ ಸ್ಟಡೀಸ್ ಪೇಪರ್ 2 ಆಯಿತಾ. ಈ 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ನ ಸ್ಪ್ಲಿಟ್ ಮಾಡಿಬಿಟ್ಟು ಆ ರೀತಿ ಪೇಪರ್ ನಂಬರ್ 1 and 2 ಅಂತ ಮಾಡಿದ್ದಾರೆ. ಸೊ ಈ ಮಕ್ಕಳೇನಾದ್ರು 8ನೇ ಕ್ಲಾಸ್ ಅಥವಾ 9ನೇ ಕ್ಲಾಸ್ ಲೆವೆಲಲ್ಲಿ ಸೈನಿಕ್ ಸ್ಕೂಲ್ ಎಕ್ಸಾಮ್ನ ಕ್ವಾಲಿಫೈ ಆಗಿದ್ದಾರೆ ಅಂದರೆ ಮುಂದೆ UPSC ಎಕ್ಸಾಮ್ ಬರಿಬೋದು. ಸೊ UPSC ಫಿಲಿಮ್ಸ್ನ ಡಿಗ್ರಿ ಓದ್ತಾ ಇದ್ದಾಗಲೇ ಕಂಪ್ಲೀಟ್ ಮಾಡ್ಕೊಬಿಡ್ತಾರೆ. ಡಿಗ್ರಿ ಫೈನಲ್ ಇಯರಲ್ಲಿ ಇರಬೇಕಾದ್ರೆ UPSC ಫಿಲಿಮ್ಸ್ 100% ಪಾಸ್ ಆಗಿರುತ್ತೆ. ಅದಾದ ನೆಕ್ಸ್ಟ್ ವರ್ಷ ಅಥವಾ ನೆಕ್ಸ್ಟ್ ಮೇನ್ಸ್ ಬರುತ್ತಲ್ಲ ಆ ಎಕ್ಸಾಮಲ್ಲಿ ಇವರು ಡೈರೆಕ್ಟಾಗಿ ಏನಾದರೂ UPSCನ ಕ್ರ್ಯಾಕ್ ಮಾಡಿಬಿಟ್ಟು ಇವರು ರ್ಯಾಂಕಿಂಗ್ ತಕ್ಕಂಥ IAS IPS ಆ ರೀತಿ IRS ಏನೇನು ಇರುತ್ತಲ್ಲ ಆ ರೀತಿ ಗೌರ್ಮೆಂಟ್ ಜಾಬು ಸೆಲೆಕ್ಟ್ ಮಾಡ್ಕೋಬೋದು. ಅದರಿಂದ ಪ್ರತಿಯೊಂದು ಮಕ್ಕಳು ಅಷ್ಟೇ ಟಾರ್ಗೆಟ್ ಮಾಡಿದ್ರೆ ಹಿಮಾಲಯ ಪರ್ವತಕ್ಕೆ ಟಾರ್ಗೆಟ್ ಮಾಡಿ, ಟಾರ್ಗೆಟ್ ಮಾಡಿದ್ರೆ IAS ಆಗಬೇಕು ಅಂತ ಟಾರ್ಗೆಟ್ ಮಾಡಿ. ನೀವು ಫಸ್ಟೇ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತೀನಿ, ಇನ್ಯಾವುದೋ PDO ಆಗ್ತೀನಿ, ಇನ್ಯಾವುದೋ PWD ಅಥವಾ ಇನ್ಯಾವುದೋ ಡಿಪಾರ್ಟ್ಮೆಂಟಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಆಗ್ತೀನಿ ಅಂತ ಅಥವಾ ಬ್ಯಾಂಕಿಂಗು ಇನ್ಯಾವುದೋ ಡಾಕ್ಟ್ರು ಇಂಜಿನಿಯರ್ ಅಂತ ಕನ್ಸ್ಕೊಳಕ್ಕೆ ಹೋಗ್ಬಿಡಿ. ಟಾರ್ಗೆಟ್ ಇದ್ದರೆ IASಗೆ ಟಾರ್ಗೆಟ್ ಆಗಿ. ಅಕಸ್ಮಾತ್ IAS ಆಗಲಿಲ್ವಾ ಬೇರೆ ಗೌರ್ಮೆಂಟ್ ಜಾಬ್ ಸಿಕ್ಕೇ ಸಿಗುತ್ತೆ ಆಯಿತಾ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಹಿಮಾಲಯ ಪರ್ವತಕ್ಕೆ ಟಾರ್ಗೆಟ್ ಮಾಡಿದ್ರೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು, ಯಾವಾಗಲೂ ಹಿಮಾಲಯ ಪರ್ವತಕ್ಕೆ ಟಾರ್ಗೆಟ್ ಮಾಡಿ. ಮೈಸೂರು ಚಾಮುಂಡಿ ಬೆಟ್ಟ, ಬೆಂಗಳೂರು ನಂದಿ ಬೆಟ್ಟ, ಈ ಕುಮಾರ ಪರ್ವತ ಇದನ್ನೆಲ್ಲ ತುಳ್ಕೊಂಡು ಹೊರಟೋಗ್ಬೋದು. ಅದರಿಂದ ಎಲ್ಲ ಮಕ್ಕಳು ಟಾರ್ಗೆಟ್ ಮಾಡಿದ್ರೆ IASಗೆ ಟಾರ್ಗೆಟ್ ಮಾಡಿ, ಬೆಟ್ಟ ಟಾರ್ಗೆಟನ್ನು ಹತ್ತೀವಿ ಅಂತಲೇ ಟಾರ್ಗೆಟ್ ಮಾಡಿದ್ರೆ ಹಿಮಾಲಯ ಪರ್ವತಕ್ಕೆ ಟಾರ್ಗೆಟ್ ಮಾಡಿ ಆಯಿತಾ. ಇವ್ರಿಗೆ ಹೇಳ್ತಾ ಇದ್ದೀನಲ್ಲ ಯಾವುದದು ಸೈನಿಕ್ ಸ್ಕೂಲ್ ಎಕ್ಸಾಮ್ ಈ ಸಲ ಬರೀತೀರಾ ಇಲ್ಲ ಸುಮ್ಮನೆ ಹೇಳ್ತಾ ಇದ್ದೀರಾ? 100% ಬರೀತಾರಂತೆ. ಅವ್ರಿಗೆ ಒಂದು ಬುಕ್ ಕೊಡ್ತೀನಿ. ಇದೊಂದು ಬುಕ್ ಕೊಡ್ತಾ ಇದ್ದೀನಿ. ಈ ವರ್ಷ ನೀಟಾಗಿ ಹೇಳಿದ್ನಲ್ಲ, ಬೆಳಿಗ್ಗೆ ಮಿನಿಮಮ್ 1.5 hour ಕೂತ್ಕೊಂಡು ಓದಿ ಪ್ರಾಕ್ಟೀಸ್ ಮಾಡಿದ್ರೆ 100% ಕ್ವಾಲಿಫೈ ಆಗ್ತೀರಾ. ಏನೇ ಡೌಟ್ ಇರೋ ನನ್ನ ಟಚಲ್ಲಿ ನಂಬರ್ ಇದೆ, ಮೊಬೈಲ್ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಕನಸು ಏನಾಗುತ್ತೆ ಅದು ಈಡೇರುತ್ತೆ ಆಯಿತಾ, ಈಡೇರುತ್ತೆ. ಓಕೆ ಬಾಯ್.